पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम्। नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। भीष्मद्रोणतटा जयद्रथजला गान्धारनीलोपला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः। पाराशर्यवचः सरोजममलं गीतार्थगन्धोत्कटम् नानाख्यानककेसरं हरिकथा सम्बोधनाबोधितं लोके सज्जनषट्पदैरहरः पीपीयमानं मुदा भूयाद्भारतपङ्कजं कलिमलप्रध्वंसि न श्रेयसि। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तन्न विदुःसुराः सुरगणा देवाय तस्मै नमः देवाय तस्मै नमः। ಭಕ್ತಾದಿಗಳಿಗೆಲ್ಲ ವಿಶೇಷ ಪ್ರೀತಿಯ ನಮಸ್ಕಾರಗಳು. ಇವತ್ತು ಅಕ್ಷಯ ತೃತೀಯ, ಅಕ್ಷಯ ತೃತೀಯ ಅಂತಲೂ ಹೇಳ್ತಾರೆ. ಈ ದಿನ ಕೃತಯುಗ ಪ್ರಾರಂಭವಾಯಿದಂತೆ ಮತ್ತು ಇವತ್ತು ನಾವು ಮಾಡತಕ್ಕಂಥ ಪುಣ್ಯ ಕಾರ್ಯದ ಫಲ ಅಕ್ಷಯವಾಗುತ್ತೆ ಅಂತ ನಂಬಿಕೆ ಉಂಟು. ಈ ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೂ ಕೂಡ ದೀರ್ಘಾಯುಸ್ಸನ್ನು, ಆರೋಗ್ಯವನ್ನು, ಮನಃಶಾಂತಿಯನ್ನು, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ತರಲಿ ಅಂಥೇಳಿ ದಿವ್ಯತ್ರಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲ ಶಂಕರ ಭಗವತ್ಪಾದರ ಹೆಸರನ್ನು ಕೇಳಿದ್ದೇವೆ. ಅವರ ಬರಹಗಳನ್ನು, ಕೃತಿಗಳನ್ನು ಕೇಳಿದ್ದೇವೆ. ಕೆಲವರು ಅದನ್ನು ಅಭ್ಯಾಸ ಮಾಡೋದು ಕೂಡ ಉಂಟು, ಅಧ್ಯಯನ ಮಾಡಿರೋದು. ಅವರು ಬೃಹದಾರಣ್ಯಕ ಭಾಷ್ಯದಲ್ಲಿ, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ
ಮತ್ತು ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ವಿಶೇಷವಾಗಿ ನಿರ್ಗುಣ ನಿರಾಕಾರ ಪರಬ್ರಹ್ಮವನ್ನು ತುಂಬ ಪ್ರಚಾರ ಮಾಡಿದ್ದಾರೆ. ಅದರಿಂದ ನಮಗನ್ನಿಸ್ಬಹುದು ಬಹುಶಃ ಇವರಿಗೂ ಶೂನ್ಯವಾದದ ಬೌದ್ಧರಿಗೂ ಏನು ವ್ಯತ್ಯಾಸವಿಲ್ಲ ಅಂತ ಕಾಣುತ್ತೆ. ಆದ್ದರಿಂದಲೇ ಅವ್ರನ್ನ ಕೆಲವರು ಪ್ರಚ್ಛನ್ನ ಬೌದ್ಧರು ಅಂತ ಕರೀತಾ ಇದ್ದರು. ಆದರೆ ನಿಜವಾಗಿ ಅವರ ಮನೆಯ ದೇವತೆ ಶ್ರೀಕೃಷ್ಣ ಪರಮಾತ್ಮ, ಅವರ ಇಷ್ಟ ದೇವತೆ ಶ್ರೀಕೃಷ್ಣ ಪರಮಾತ್ಮ. ತಾಯಿಗೋಸ್ಕರ ಪೂರ್ಣಾ ನದಿಯ ಪ್ರವಾಹವನ್ನೇ ಬದಲಾಯಿಸಿಬಿಟ್ರು. ಆಗ ಕನಸಿನಲ್ಲಿ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನೆ, ನೀನು ಒಳ್ಳೆ ಮಹಾರಾಯ, ನಿಮ್ಮ ತಾಯಿಗೋಸ್ಕರ ನದಿ ಬದಲಾಯಿಸ್ಬಿಟ್ಟಿದ್ದಿ, ಆ ನದಿ ಬಂದು ನನ್ನ ದೇವಸ್ಥಾನಕ್ಕೆ ಕೊಚ್ಕೊಂಡು ಹೋಗ್ತಾಯಿದ್ದೆ, ನನ್ನ ಗತಿ ಏನು ಅಂತ. ಆಗ ಶಂಕರರು ತಕ್ಷಣ ಎದ್ದು ಆ ವಿಗ್ರಹವನ್ನು ಇಲ್ಲಿಂದ ತೆಗೆದು ಕೃಷ್ಣನ ದೇವಸ್ಥಾನವನ್ನು ಮತ್ತೊಂದು ಕಡೆ ಸ್ಥಾಪನೆ ಮಾಡಿದರು. ಅವರ ಬರಹಗಳಲ್ಲಿ ಕೂಡ ಬಹುಶಃ ಮೊಟ್ಟ ಮೊದಲನೇ ಸ್ತೋತ್ರ ವಿಷ್ಣು ಸ್ತೋತ್ರ, ಅವಿನಯಮಪನಯ ವಿಷ್ಣು ಅಂತ ಶುರುವಾಗುತ್ತೆ. ವಿಷ್ಣು ಸಹಸ್ರನಾಮಕ್ಕೆ ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ. ಇಂಥ ಮಹನೀಯರು ತುಂಬ ಜನಪ್ರಿಯವಾಗಿರ್ತಕ್ಕಂತಹ ಭಜಗೋವಿಂದ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಸುಮಾರು 30-35 ಶ್ಲೋಕಗಳಿರ್ತಕ್ಕಂತಹ ಸ್ತೋತ್ರ. ಈ ಭಜಗೋವಿಂದ ಸ್ತೋತ್ರದಲ್ಲಿ ಒಂದು ಶ್ಲೋಕ ನಮ್ಮ ಇವತ್ತಿನ ಪ್ರವಚನಕ್ಕೆ ತುಂಬ ಸಹಕಾರಿ ಅಂತ ಹೇಳ್ಬೋದು. ಗೇಯಂ ಗೀತಾನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜನಾಯ ಚ ವಿತ್ತಂ. ಇದರ ವ್ಯಾಖ್ಯಾನ ಮಾಡಬೇಕಾದ್ರೆ ನಾವು ಕೆಳಗಿಂದ ಮೇಲಕ್ಕೆ ಹೋಗಬೇಕು. 4ನೇ ಪಂಕ್ತಿ, 3ನೇ ಪಂಕ್ತಿ, 2ನೇ ಪಂಕ್ತಿ, ಆನಂತರ 1ನೇ ಪಂಕ್ತಿ. ಪರಮಹಂಸರು ಯಾವಾಗಲೂ ಹೇಳೋರು, ಮಾನವ ಜೀವನದ ಗುರಿ ಈಶ್ವರ ಲಾಭ. ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಅದೇ ಜೀವನದ ಪರಮ ಗುರಿ. ಈಶ್ವರ ಲಾಭವನ್ನು ನಾವು ಪಡ್ಕೋಬೇಕಾದ್ರೆ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ LKGಯಿಂದ ಪ್ರಾರಂಭ ಮಾಡಬೇಕು. ಯಾವುದದು? ಚಿತ್ತಶುದ್ಧಿ. ನಿಷ್ಕಾಮ ಕರ್ಮಯೋಗದ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿದಾಗ ನಮಗೆ ಆಧ್ಯಾತ್ಮಿಕ ಜೀವನದ ಯೋಗ್ಯತೆ ಬರುತ್ತೆ. ಅದಕ್ಕೆ ಹೇಳಿದ್ರು ದೇಯಂ ದೀನಜನಾಯ ಚ ವಿತ್ತಂ. ನಿನ್ನ ಹತ್ತಿರ ವಿತ್ತ, ಹಣ ಅಥವಾ ಐಶ್ವರ್ಯ ಇದ್ದರೆ ಅದನ್ನು ದೀನ ಜನರಿಗೆ ಕೊಡು. ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಬೇಕೇ ಹೊರತು ಅವಶ್ಯಕತೆ ಇಲ್ಲದೇ ಇರತಕ್ಕಂಥವ್ರಿಗೆ ಕೊಡಬಾರದು. ಮತ್ತು ದಾನ ಮಾಡುವುದಕ್ಕೆ ದೇಶ, ಕಾಲ, ಪಾತ್ರ 3 ಇದೆ. ಎಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಎಂಥವರಿಗೆ ಕೊಡಬೇಕು. ನೋಡಿ, ದಾನ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ಮಾಡಿದ್ರೆ ಒಳ್ಳೆಯದಂತೆ, ಅಶ್ವತ್ಥ ಮರದ ಕೆಳಗೆ ಅಥವಾ ದನದ ಕೊಟ್ಟಿಗೆಯಲ್ಲಿ. ಒಟ್ಟಿನಲ್ಲಿ ನಾವು ಈ ರೀತಿ ದಾನವನ್ನು ಮಾಡ್ತಾ ಇದ್ದರೆ ಕಾಲಕ್ರಮೇಣ ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ಮನಸ್ಸು ಸ್ವಲ್ಪವಾಗಿ ಶುದ್ಧವಾಗ್ತಾ ಇದ್ದ ಹಾಗೆ ಅದು ಸಜ್ಜನರ ಸಂಘವನ್ನು ಬಯಸುತ್ತೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಪಿಪಾಸೆ ಬರುತ್ತೆ. ವಿಷಯಗಳನ್ನು ತಿಳ್ಕೋಬೇಕು, ಸಾಧನೆ ಮಾಡ್ತಕ್ಕಂಥ ಪದ್ಧತಿಯನ್ನು, ಪ್ರಕಾರವನ್ನು ತಿಳ್ಕೋಬೇಕು. ಅದಕ್ಕಾಗಿ ನಾವು ಗುರು ಹಿರಿಯರನ್ನ ಆಶ್ರಯಿಸಬೇಕು. ಸಜ್ಜನರನ್ನು ಹುಡುಕೊಂಡು ಹೋಗಿ ಅವರ ಜೊತೆಯಲ್ಲಿ ಕಾಲವನ್ನು ಕಳೆದು ಪ್ರಶ್ನೆಗಳ ಮೂಲಕ ಅವರಿಂದ ಉತ್ತರಗಳನ್ನು ಪಡ್ಕೊಂಡು
ನಮ್ಮ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆಗೇನಾಗುತ್ತೆ, ಮನಸ್ಸು ಮತ್ತಷ್ಟು ಶುದ್ಧವಾಗುತ್ತೆ. ಈ ಸಜ್ಜನರ ಸಹವಾಸದಿಂದ ಭಗವಂತನಲ್ಲಿ ಶ್ರದ್ಧಾಭಕ್ತಿಗಳು ಉಂಟಾಗುತ್ತವೆ. ಭಗವಂತ ಇದ್ದಾನೆ, ಅವನನ್ನು ನಾವು ನಾಮರೂಪಗಳ ಮೂಲಕ ಉಪಾಸನೆ ಮಾಡಬಹುದು. ಅದೇ ಸುಲಭವಾಗಿರ್ತಕ್ಕಂಥ ಮಾರ್ಗ. ಹಾಗೆ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ನಾವು ಪುನರ್ಜನ್ಮ ರಹಿತವಾಗಿರ್ತಕ್ಕಂಥ ಮೋಕ್ಷವನ್ನು ಪಡ್ಕೋಬಹುದು. ಈ ರೀತಿ ಒಂದು ನಂಬಿಕೆ ಬಂದ ಮೇಲೆ ಈ ಸಜ್ಜನರಿಂದ ಉಪಾಸನೆ ಮಾಡ್ತಕ್ಕಂಥ ಕ್ರಮವನ್ನು ತಿಳ್ಕೋತಾರೆ. ತಿಳ್ಕೊಂಡ್ಮೇಲೆ ಶ್ರೀಪತಿಯ ರೂಪವನ್ನು ಯಾವ ರೀತಿ ಧ್ಯಾನ ಮಾಡೋದು ಅಂತ ಗೊತ್ತಾದ ಮೇಲೆ ಧ್ಯಾನವನ್ನು ಪ್ರಾರಂಭಿಸ್ತಾರೆ. ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ. ಈ ಶ್ರೀಪತಿ ರೂಪವನ್ನು ಧ್ಯಾನ ಮಾಡ್ತಕ್ಕಂಥದ್ದು ಎಷ್ಟು ಕಾಲ? ಒಂದು ದಿನದಲ್ಲಿ 5 ನಿಮಿಷ ಮಾಡಿ ಬಿಟ್ಬಿಡೋದೇ ಅಲ್ಲ, ಅಜಸ್ರಂ, ಸದಾ ಕಾಲವು ನಿರಂತರವಾಗಿ ಮಾಡ್ತಾ ಇರಬೇಕು. ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಸಾಕ್ಷಾತ್ಕಾರವಾದ ಮೇಲೆ ಈ ಜನ್ಮ ಪ್ರಾರಬ್ಧ ಕರ್ಮದ ವಶವಾಗಿರ್ತಕ್ಕಂಥ ಜನ್ಮ ಕಳೆದ ಮೇಲೆ ಮುಂದೆ ಜನ್ಮ ಇರುವುದಿಲ್ಲ. ಅದನ್ನು ಮೋಕ್ಷ ಅಂತ ಕರೀತೇವೆ. ಇದಕ್ಕೆ ನಮಗೆ ಒಂದು ಆಧಾರ ಗ್ರಂಥ ಬೇಕು, ಗೀತೆ. ಧ್ಯೇಯಂ ಗೀತಾ ನಾಮ ಸಹಸ್ರಂ. ಗೀತೆ ಎಂಬತಕ್ಕಂಥ ಪವಿತ್ರ ಗ್ರಂಥದ ಹೆಸರನ್ನು ಸಾವಿರಾರು ಸಲ ಹೇಳಬೇಕಂತೆ. ಹಾಗೆ ಹೇಳ್ತಾ ಇದ್ದರೆ ಏನಾಗುತ್ತೆ, ಆ ಗ್ರಂಥದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಆಸೆ ಬರುತ್ತೆ. ಅದನ್ನು ಓದಲಿಕ್ಕೆ ಪ್ರಯತ್ನ ಪಡ್ತೇವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ತನ್ಮೂಲಕ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ದಾರಿ ಗೊತ್ತಾಗುತ್ತೆ. ಅಂದಮೇಲೆ ಭಗವದ್ಗೀತೆ ಎಷ್ಟು ಮುಖ್ಯವಾಗಿರ್ತಕ್ಕಂಥ ಗ್ರಂಥ. ಇದು ಒಂದು ಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರ. ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥವಲ್ಲ. ಆದ್ದರಿಂದಲೇ ನೋಡಿ, ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಈ ರೀತಿ ಒಂದು ವಾಕ್ಯವನ್ನು ಗುರು ಹಿರಿಯರು ಸಂಪ್ರದಾಯದಲ್ಲಿ ಸೇರಿಸಿದ್ದಾರೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ ಇತ್ಯಾದಿ. ಇದನ್ನು ಭಗವದ್ಗೀತೆಯನ್ನು ಉಪನಿಷತ್ ಅಂತ ಕರೆದಿದ್ದಾರೆ. ಇದು ಗೀತೆ ಶ್ರೀಕೃಷ್ಣ ಪರಮಾತ್ಮ ಹಾಡಿರ್ತಕ್ಕಂಥದ್ದು, ಅವನ ಬಾಯಿಂದ ಬಂದಿರತಕ್ಕಂಥದ್ದು. ಯಾಕೆ ಉಪನಿಷತ್ತು ಅಂತ ಕರೆದರು ಅಂತಂದರೆ, ಉಪ ನಿ ಸದ್. ಉಪ ಅಂದರೆ ಗುರುವಿನ ಬಳಿ, ನೀ ಅಂದರೆ ಕೆಳಗಡೆ, ಸದ್ ಅಂದರೆ ಕುಳಿತುಕೊಳ್ಳೋದು. ಶಿಷ್ಯ ಹೋಗ್ತಾನೆ, ಗುರುವನ್ನು ಬಳಿ ಸಾರಿದ ಮೇಲೆ ಅವನ ಪಾದದ ಬಳಿ ಬಹಳ ವಿನಯವಾಗಿ ಕೂತ್ಕೊಂಡು ಪ್ರಶ್ನೆಗಳನ್ನು ಕೇಳಿ ವಿಷಯ ತಿಳ್ಕೊತಾನೆ. ಆದ್ದರಿಂದ ಅದಕ್ಕೆ ಉಪನಿಷತ್ ಅಂತ ಹೆಸರು. ಆದರೆ ಸಂಸ್ಕೃತ ಗ್ರಾಮರ್ ಪ್ರಕಾರ, ವ್ಯಾಕರಣದ ಪ್ರಕಾರ ಉಪನಿಷತ್ತು ಅಂತಂದರೆ ಸಂಸಾರವನ್ನು ನಾಶ ಮಾಡ್ತಕ್ಕಂಥ ವಿದ್ಯೆ ಅಂತ. ಆದ್ದರಿಂದಲೇ ಮುಂದಿನ ಪದ ಬ್ರಹ್ಮವಿದ್ಯಾಯಾಮ್ ಅಂತ ಹೇಳುತ್ತೆ. ಸಂಸಾರ ಬಂಧನವನ್ನು ನಾಶ ಮಾಡಬೇಕಾದರೆ ಬ್ರಹ್ಮವಿದ್ಯೆ ಆಗಬೇಕು. ಪರಬ್ರಹ್ಮ ವಸ್ತುವನ್ನು ತಿಳಿಸಿಕೊಡ್ತಕ್ಕಂಥ ವಿದ್ಯೆ. ಅದೇನು ಆಯಿತು, ಬೌದ್ಧಿಕವಾಗಿ ಅದನ್ನು ತಿಳ್ಕೊಂಡ್ರೆ ಸಾಕೆ ಅಂದರೆ ಇಲ್ಲ. ಯೋಗಶಾಸ್ತ್ರೇ ನಾವು ನಿಜವಾಗಿ ಸಾಧನೆಯಲ್ಲಿ ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್, ಮೊದಲನೇ ಹಂತ, ಎರಡನೇ ಹಂತ, ಅದನ್ನು ಕೂಡ ತಿಳಿಸ್ಕೊಡುತ್ತೆ. ಇಷ್ಟೆಲ್ಲ ತಿಳಿಸ್ಕೊಡ್ತಕ್ಕಂಥ ಗ್ರಂಥ ನಮಗೆ ಹೇಗೆ ಬಂದಿದೆ ಅಂತಂದರೆ, ಕೃಷ್ಣಾರ್ಜುನರ ಸಂವಾದದ ಮೂಲಕ ಬಂದಿದೆ. ಅರ್ಜುನನಿಗೆ ಸಂಶಯ ಬಂತು, ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರ ಕೊಟ್ಟ, ಒಪ್ಕೊಳ್ಳೋಣ. ಆದರೆ ಅದು ಕೇವಲ
ಅರ್ಜುನನಿಗೋಸ್ಕರ ಮಾತ್ರ ಕೊಟ್ಟದ್ದೇ ಇಲ್ಲ, ಇಡೀ ಜಗತ್ತಿಗೋಸ್ಕರ ಆ ಉಪದೇಶವನ್ನು ಪರಮಾತ್ಮ ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಅವನ ಮೂಲಕ ಇದನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೋದು ಗುರು ಉಪದೇಶ ಎಷ್ಟು ಮಹಿಮೆಯುಳ್ಳದು. ಅಂದಮೇಲೆ ಇಂತಹ ಒಂದು ಗೀತಾಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಗೀತೆಯನ್ನು, ಅಧ್ಯಾತ್ಮಶಾಸ್ತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಒಂದೇ ಸಲ ಕೊಡಲಿಲ್ವಂತೆ. ನೋಡೋಣ ಅವನ ಕಡೆಯಿಂದ ಬರಲಿ ಅಂತ ಕಾಯ್ತಾ ಇದ್ದ. ಅರ್ಜುನ ಮುಂಚೆ ವಾದ ಮಾಡಿದ ಬೇಕಾದಷ್ಟು, ಕೊನೆಗೆ ಗೊತ್ತಾಯಿತು ಏನು ನಡೆಯಲ್ಲ ಅಂತ. ಧರ್ಮ ಸಮ್ಮೂಢಚೇತಾ, ಧರ್ಮದ ವಿಷಯದಲ್ಲಿ ನನ್ನ ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮೋಹ ಬಂದ್ಬಿಟ್ಟಿದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ತ್ಯಾಗೀಶಾಂತಿ ತುಂಬ ಒತ್ತಿ ಹೇಳೋರು, ಬ್ರಹ್ಮವಿದ್ಯೆಯನ್ನು ಯಾರಿಗೂ ಏಕಾಏಕಿ ಕೊಡಬಾರ್ದು. ಕೊಡಬೇಕಾದ್ರೆ ಯೋಗ್ಯನಾದ ಶಿಷ್ಯನಿಗೆ ಕೊಡಬೇಕು. ಅವನು ಶಿಷ್ಯ ಅಂತ ಹೇಗೆ ಗೊತ್ತಾಗುತ್ತೆ? ಅವನು ಬರಬೇಕು, ಶರಣಾಗತಿ ಮಾಡಬೇಕು. ತದ್ವಿಧಿ ಪ್ರಣಿಪಾತೇನೆ ಪರಿಪ್ರಶ್ನೇನ ಸೇವೆಯ ಅಂತ ಮುಂದೆ ಬರುತ್ತೆ. ಪ್ರಣಿಪಾತ ದೀರ್ಘದಂಡ ನಮಸ್ಕಾರ ಮಾಡಿ ಕೇಳ್ಕೋಬೇಕು. ಯಾವಾಗ ಅವನು ಅರ್ಜುನ ಹೇಳಿದ್ನೋ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ನಾನು ನಿನಗೆ ಶಿಷ್ಯನಾಗಿ ಬಂದಿದ್ದೇನೆ, ಪ್ರಪನ್ನನಾಗಿ ಬಂದಿದ್ದೇನೆ, ಶರಣಾಗತನಾಗಿ ಬಂದಿದ್ದೇನೆ, ನನಗೆ ನೀನು ಶಿಕ್ಷೆಯನ್ನು ಕೊಡು, ಶಿಕ್ಷಣವನ್ನು ಕೊಡು, ವಿದ್ಯೆಯನ್ನು ಕೊಡು. ಹಾಗೆ ಅರ್ಜುನ ಕೇಳಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಈಗ ನೋಡಿ, ಈ ಭಗವದ್ಗೀತೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥ. ಇದರ ಪ್ರಾಮುಖ್ಯಕ್ಕೆ ಏನು ಕಾರಣಗಳಿರ್ಬೋದು, ಇದರ ಬಗ್ಗೆ ಯೋಚನೆ ಮಾಡೋಣ. ಎಷ್ಟೋ ಸಲ ಅನಿಸುತ್ತೆ ನಮಗೆ, ಯಾರೋ ಇದನ್ನು ಕುರಿತು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಕೂಡ ಅದನ್ನು ಮಾಡ್ತಾಯಿದ್ದೀವಿ ಅಂತ. ಹಾಗಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಪ್ರದಾಯ ಹೇಳುತ್ತೆ ಇದು ಸಾಮಾನ್ಯ ಗ್ರಂಥ ಅಲ್ಲ. ಇದು ಗೀತಾ ಸುಗೀತಾ ಕರ್ತವ್ಯ ಹಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಇದು ಯಾರೋ ಹೇಳಿದಂಥ ಮಾತೆಲ್ಲ ಸ್ಕಾಂದ ಪುರಾಣದಲ್ಲಿ ಬರತಕ್ಕಂಥ ಮಾತು. ಭಗವದ್ಗೀತೆ ಸುಗೀತಾ ಕರ್ತವ್ಯ, ಚೆನ್ನಾಗಿ ಅದನ್ನು ಹಾಡಬೇಕು, ಅಂದರೆ ಚೆನ್ನಾಗಿ ಅದನ್ನು ನಾವು ಪಠಿಸಬೇಕು. ಅಂದಮೇಲೆ ಬೇರೆ ಶಾಸ್ತ್ರಗಳ ಬಗ್ಗೆ ಏನು ಹೇಳ್ತೀರಿ? ಕಿಮ್ ಅನ್ಯೈಹಿ ಶಾಸ್ತ್ರವಿಸ್ತರೈಹಿ. ಬೇರೆ 100 ಶಾಸ್ತ್ರಗಳಿರಬಹುದು, ಅದನ್ನು ಓದಿ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆ ಶಾಸ್ತ್ರಗಳನ್ನೆಲ್ಲ ಓದಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ನಿಶ್ಚಯ ನಿರ್ಣಯ ಬಂದರೆ ಅದಾಗಲೇ ಗೀತೆಯಲ್ಲಿದೆ ಅಂತ ನೀವು ಕಾಣ್ತೀರಿ. ಹಾಗಾದರೆ ಇಷ್ಟು ಮುಖ್ಯವಾಗಲಿಕ್ಕೆ ಕಾರಣ ಏನು ಅಂತಂದರೆ, ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಪದ್ಮನಾಭನ, ಮಹಾವಿಷ್ಣುವಿನ ಮುಖಪದ್ಮದಿಂದ ಬಂದಿರತಕ್ಕಂಥ ಪವಿತ್ರ ಗ್ರಂಥ, ಪವಿತ್ರ ಉಪದೇಶ. ಅದಕ್ಕೋಸ್ಕರ ನಾವು ಇದನ್ನು ಇಟ್ಕೋಬೇಕು. ಇದು ಒಂದೇ ಸಾಕು, ಬೇರೆ ಬೇಕಿಲ್ಲ. ಭಗವಂತನಿಂದಲೇ ನೇರವಾಗಿ ಬಂದದ್ದು. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಏನು ಮಾಡ್ತಾರೆ, ಶ್ರುತಿ ಸ್ಮೃತಿ ಅಂತ ವಿಭಾಗಿಸಿದ್ದಾರೆ ಶಾಸ್ತ್ರಗಳನ್ನು. ಶ್ರುತಿ ಅಂತಂದರೆ ವೇದಗಳು. ವೇದಗಳನ್ನು ಬಿಟ್ಟು ಉಳಿದದ್ದು ಮಹಾಭಾರತ, ರಾಮಾಯಣ, ಮನುಸ್ಮೃತಿ ಇತ್ಯಾದಿ, ಅವೆಲ್ಲ ಸ್ಮೃತಿ. ಇದೆಲ್ಲ ಸೆಕೆಂಡರಿ ಸ್ಕ್ರಿಪ್ಚರ್ಸು, ಅದು ಪ್ರೈಮರಿ ಸ್ಕ್ರಿಪ್ಚರು. ಸಂಪ್ರದಾಯ ಹೇಳ್ತಕ್ಕಂಥ ಮಾತು. ಆ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆ ಸ್ಮೃತಿ. ಯಾಕೆಂದರೆ ಮಹಾಭಾರತದಲ್ಲಿ ಬಂದಿದೆ,
ಮಹಾಭಾರತಕ್ಕೆ ಋಗ್ವೇದದ ಸ್ಥಾನವನ್ನು ಕೊಟ್ಟಿಲ್ಲ. ಆದ್ದರಿಂದ ಇದು ಸ್ಮೃತಿ. ಆದರೆ ಈ ದೃಷ್ಟಿಕೋನದಿಂದ ನೋಡಿದಾಗ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಇದು ಸಾಕ್ಷಾತ್ ಭಗವಂತನಿಂದಲೇ ಇದು ಬಂದಿದೆ. ಆ ವೇದ ಋಗ್ವೇದಾದಿ ಮಂತ್ರಗಳು ಅವೆಲ್ಲ ಋಷಿಗಳ ಮೂಲಕ ಬಂದಿದೆ. ಆ ಋಷಿಗಳು ತಪಸ್ಸನ್ನು ಮಾಡಿದ್ರು, ತಮ್ಮ ತಪಸ್ಸಿನ ಆಳದಲ್ಲಿ ಆ ಮಂತ್ರಗಳನ್ನು ಕಂಡುಕೊಂಡ್ರು, ನಮಗೆ ಕೊಟ್ಟರು. ನಿಜವಾಗಿ ನೋಡಿದ್ರೆ ಯಾವುದು ನೇರವಾಗಿ ನಮಗೆ ಬಂದಿದೆಯೋ ಆ ಭಗವದ್ಗೀತೆ ಹೆಚ್ಚು ಪ್ರಮುಖವಾದದ್ದು, ಹೆಚ್ಚು ಪವಿತ್ರವಾದದ್ದು ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಕೆಲವರು ವ್ಯಾಖ್ಯಾನಕಾರರು ಏನು ಮಾಡ್ತಾರೆ, ಭಗವದ್ಗೀತೆಗೆ ಶ್ರುತಿಯಷ್ಟೇ ಪ್ರಾಮುಖ್ಯವನ್ನು ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿದ ಮೇಲೆ ಮುಗೀತು, ಲಾಸ್ಟ್ ವರ್ಡ್. ಈಗ ಬೇರೆ ಇನ್ನೇನಾದರೂ ಕಾರಣಗಳಿದೆಯೇ ಇದು ಭಗವಂತನಿಂದ ನೇರವಾಗಿ ಬಂದದ್ದು ಅನ್ನೋದು ಅಲ್ಲದೆ ಇಷ್ಟನ್ನು ಹೇಳಬಹುದು. ಇದು ಮಹಾಭಾರತದ ಅಂಗ. ಮಹಾಭಾರತವನ್ನು ನಮ್ಮ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ ಪಂಚಮ ವೇದ ಅಂತ ಕರೆದಿದೆ. ಎಷ್ಟು ಮುಖ್ಯ ಇದರಲ್ಲಿ ಬಂದಿರತಕ್ಕಂಥ ಉಪದೇಶಗಳು ಅಂತಂದರೆ ಇದನ್ನು 5ನೇ ವೇದ ಅಂತ ಭಾವಿಸಬಹುದು. ಧರ್ಮದ ವಿಷಯವಾಗಿ ಅತ್ಯಂತ ವಿಸ್ತಾರವಾದಂಥ ವಿವರಣೆ ಇರೋದು ಈ ಮಹಾಭಾರತದಲ್ಲಿ. ಅದರಲ್ಲಿ ಬರದೇ ಇರತಕ್ಕಂಥ ವಿಷಯವೇ ಇಲ್ಲ. ಮಹಾಭಾರತದಲ್ಲಿ ಬಂದಿರತಕ್ಕಂಥ ವಿಷಯ ಮತ್ತೆಲ್ಲೂ ಸಿಕ್ಕಲ್ಲ. ಬೇರೆ ಕಡೆ ಎಲ್ಲೆಲ್ಲಿ ಏನೇನು ವಿಷಯ ಇದೆಯೋ ಅದೆಲ್ಲ ಇದರೊಳಗಿದೆ. ಒಂದು ಶ್ಲೋಕ ಇದೆ, ಆ ರೀತಿ ಅದನ್ನು ವಿವರಿಸುತ್ತೆ. ಪಂಚಮ ವೇದವಾದ ಮಹಾಭಾರತದ ಅಂಗವಾದ್ದರಿಂದ, ಮಹಾಭಾರತ ಬಹಳ ಪವಿತ್ರ ಗ್ರಂಥವಾದ್ದರಿಂದ ಗೀತೆಯು ಕೂಡ ಪವಿತ್ರ ಮುಖ್ಯ. ಇನ್ನೊಂದು ಕಾರಣ, ಇದು ಯಾವುದೋ ಒಂದು ಕಾಡಿನಲ್ಲಿ ಒಬ್ಬ ಋಷಿಯ ಆಶ್ರಮದಲ್ಲಿ ಶಾಂತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಲ್ಲ. ಯುದ್ಧ ಭೂಮಿಯಲ್ಲಿ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡ್ತಾನೆ. ಇಲ್ಲಿ ಜನನ ಮರಣದ ಪ್ರಶ್ನೆ. ಅರ್ಜುನ ಉತ್ತರ ಗೋಗ್ರಹಣದ ಕಾಲದಲ್ಲಿ ಭೀಷ್ಮಾದಿಗಳಿಗೆ ಸಹಿತ ಎಲ್ಲರನ್ನೂ ಸೋಲಿಸಿರ್ತಾನೆ. ಭೀಷ್ಮ ದೋಂಡ್ರು ಕೂಡ ಅವನ ಎದುರಿಗೆ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಅಂಥ ಅರ್ಜುನ ಈಗ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ನಮಗೆ ಸಂಶಯ ಬರಬಹುದು. ಗೋಳಾಡ್ತಾ ಇದ್ದಾನಲ್ಲ. ಅಲ್ಲಿ ಜನನ ಮರಣಗಳ ಪ್ರಶ್ನೆ ಇರಲಿಲ್ಲ, ಇಲ್ಲಿ ಬಂದಿದೆ. ಇದು ಫೈನಲ್. ಇದು ಆದ್ದರಿಂದ ಅವನ ಮನಸ್ಸಿನಲ್ಲಿ ಸಂಶಯ ಬಂದಿದೆ. ಅದರ ವಿಷಯ ಮುಂದೆ ನೋಡೋಣ. ಯುದ್ಧ ಭೂಮಿಯಲ್ಲಿ ಉಪದೇಶ ಮಾಡಿರ್ತಕ್ಕಂತಹದ್ದು ಜನನ ಮರಣಗಳ ಪ್ರಶ್ನೆಗೆ ನೇರವಾಗಿ ಸಂಬಂಧಪಟ್ಟಂತಹ ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಎದ್ದಿದೆ. ಆ ಸಮಸ್ಯೆ ಬಂದಿದೆ. ಆ ಸಮಸ್ಯೆಗೆ ಕೃಷ್ಣ ಪರಮಾತ್ಮ ಪರಿಹಾರವನ್ನು ಕೂಡ ಕೊಡ್ತಾನೆ. ಕೊನೆಗೆ ಅರ್ಜುನ ಅದನ್ನು ಒಪ್ಪಿಕೊಂಡು ತನ್ನ ಕರ್ತವ್ಯವನ್ನು ಮಾಡ್ತಾನೆ. ಇಲ್ಲಿ ನಾವು ಯುದ್ಧ ಭೂಮಿ ಅನ್ನೋದನ್ನು ನೋಡಬಾರ್ದು. ಯುದ್ಧ ಭೂಮಿಯೇ ಆಗಬಹುದು, ನಮ್ಮ ದೈನಂದಿನ ಜೀವನದ ಕರ್ಮಭೂಮಿಯೇ ಆಗಬಹುದು. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ನಾವು ಯಾವುದೋ ಒಂದು ಕರ್ತವ್ಯವನ್ನು ಮಾಡಬೇಕಾಗಿ ಬಂದಿದೆ. ಆ ಕರ್ತವ್ಯ ಒಳ್ಳೆಯದಾಗಿದ್ದರೆ, ಚೆನ್ನಾಗಿದ್ದರೆ, ಮನಸ್ಸಿಗೆ ಸುಖವಾಗಿ ಹಿಡಿಸ್ತಕ್ಕಂಥದ್ದಾದರೆ ಯಾವ ರೀತಿಯ ಹೊಯ್ದಾಟನೂ ಮನಸ್ಸಿನಲ್ಲಿ ಇರಲ್ಲ. ಅದೇ ಕಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ತವ್ಯವನ್ನು ಮಾಡಬೇಕಾದ್ರೆ ತುಂಬ ದುಃಖವಾಗುತ್ತೆ, ಹೆದರಿಕೆ ಆಗುತ್ತೆ. ನಿಜವಾಗಿಯೂ ನಡೆದಂಥ ಕಥೆ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಬಾಂಬೆನಲ್ಲಿ ಒಬ್ಬರು ನ್ಯಾಯಾಧೀಶರಿದ್ದರು. ಅವನ ಮಗನನ್ನು ಕೊಲೆ ಮಾಡ್ದ ಅಂಥೇಳಿ ಹಿಡ್ಕೊಂಡು ಬಂದರು. ಫೈನಲ್ ಜಡ್ಜ್ಮೆಂಟ್ ಕೊಡಬೇಕು, ನಾಳೆ ಕೊಡಬೇಕು. ಮನೆಯವರೆಲ್ಲ ಗೋಳಾಡ್ತಿದ್ದಾರೆ. ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಿ, ಗಲ್ಲಿನ ಶಿಕ್ಷೆ ಬೇಡ ಅಂತ. ಇವ್ರ ಮಾತೇ ಆಡಲ್ಲ. ಮಾರನೇ ದಿನ ಗಲ್ಲಿನ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಭಾಳ ಪ್ರಸಿದ್ಧ ಅವರು ಆಗಿನ ಕಾಲದ
ಜಡ್ಜಸ್ಸಲ್ಲಿ. ಆಗ ಗವರ್ನರ್ ಏನು ಮಾಡ್ತಾನೆ, ಇಂಗ್ಲೀಷ್ ಗವರ್ನರು ಈ ಇಂಟರ್ವ್ಯೂನ್ಸ್ ಮಧ್ಯೆ ಬಂದು ನಿಲ್ಲಿಸ್ತಾನೆ ಅದನ್ನು. ಆದರೆ ಈ ಮನುಷ್ಯ ತನ್ನ ಸ್ವಂತ ಮಗ ಅಂಥೇಳಿ ಅದು ನ್ಯಾಯವನ್ನು ಧರ್ಮವನ್ನು ಬಿಟ್ಟು ಹೋಗಲಿಲ್ಲ. ಅದು ಭಾಳ ಮುಖ್ಯ, ಭಾಳ ಕಷ್ಟ. ಅರ್ಜುನನ ವಿಷಯದಲ್ಲೂ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಮಗೆ ಗೊತ್ತಾಗುತ್ತೆ, ನಮ್ಮ ಜೀವನದಲ್ಲಿ ಕರ್ತವ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಕಷ್ಟಗಳು ಬರುತ್ತೆ. ಬಂದಾಗ ಅರ್ಜುನನ ಹಾಗೆ ನಾವು ಗೋಳಾಡ್ತೀವಿ. ಆದರೆ ಅದಕ್ಕೆ ಪರಿಹಾರವನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಅದರಲ್ಲಿ ನಂಬಿಕೆ ಇಟ್ಟು ಮುಂದುವರಿಯಬೇಕು. ಹೀಗೆ ಅನೇಕ ದೃಷ್ಟಿಕೋನಗಳಿಂದ ನಾವು ಈ ಭಗವದ್ಗೀತೆಯನ್ನು ವಿಚಾರ ಮಾಡಿ ನೋಡಬಹುದು. ಅದು ಯಾತಕ್ಕೋಸ್ಕರ ಮುಖ್ಯವಾಗಿ ಪವಿತ್ರವಾಗಿ ಪರಿಗಣಿಸಿದ್ದಾರೆ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನು ಕೆಲವು ಪ್ರಾಸ್ತಾವಿಕ ವಿಷಯಗಳನ್ನು ನೋಡೋಣ. ತುಂಬ ಜನ ಕೇಳ್ತಕ್ಕಂಥ ಪ್ರಶ್ನೆ, ಗೀತಾ ಪಾರಾಯಣಕ್ಕೆ ನಾವು ಬಹಳ ಬೇಗ ಪಾರಾಯಣ ಮಾಡಿದ್ರೂ ಕೂಡ ಕಡೆ ಪಕ್ಷ 1.5 ಗಂಟೆ ಹಿಡಿಯುತ್ತೆ. ಯುದ್ಧ ಭೂಮಿಯಲ್ಲಿ ಯುದ್ಧದ ಪ್ರಾರಂಭದಲ್ಲಿ ಸೇನೆಯೋರ್ ಮಧ್ಯೆ ಅಂತ ಬರುತ್ತೆ. ಎರಡೂ ಸೇನೆಗಳ ಮಧ್ಯದಲ್ಲಿ, ಅಂದರೆ ಎರಡೂ ಸೈನ್ಯಗಳಿಗೆ ಕಾಣ್ತಾ ಇದೆ ಇವರು ಕೃಷ್ಣ ಅರ್ಜುನ. ಇವರು ಅಲ್ಲಿ ನಿಂತ್ಕೊಂಡು ಕೃಷ್ಣ ಉಪನ್ಯಾಸ ಮಾಡೋದು, ಅರ್ಜುನ ಕೇಳೋದು, ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳೋದು. ಅಂದರೆ ಯಾವುದೋ ಒಂದು ಎಮರ್ಜೆನ್ಸಿ ಕ್ಲಾಸ್ ನಡೀತಾ ಇದೆ ಪರೀಕ್ಷೆಗೆ. ಮಿಕ್ಕವರೆಲ್ಲ ಏನು ಮಾಡ್ತಾಯಿತ್ತು, ನೋಡ್ತಾ ಕೂತಿದ್ರಾ? ಇದನ್ನು ಹೇಗೆ ನೀವು ವಿವರಿಸ್ತೀರಿ? ಅದಕ್ಕೆ 2 ರೀತಿ ಉತ್ತರವನ್ನು ಕೊಡ್ತಾರೆ. ಮೊದಲನೇದು, ಯುದ್ಧ ಭೂಮಿಯಲ್ಲಿ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಸಂಶಯ ಬಂತು. ಆ ಸಂಶಯವನ್ನು ವ್ಯಕ್ತಪಡಿಸ್ತಾನೆ 2 ವಾಕ್ಯಗಳಲ್ಲಿ. ಕೃಷ್ಣ ಪರಮಾತ್ಮನಿಗೆ ಅರ್ಥವಾಗುತ್ತೆ, ಅವನದಕ್ಕೆ ಉತ್ತರವನ್ನು ಕೊಡ್ತಾನೆ. ಕೃಷ್ಣ ಪರಮಾತ್ಮನ ಅದ್ಭುತ ವ್ಯಕ್ತಿತ್ವ, ಅವನು ಸಮಯೋಚಿತವಾಗಿ ಹೇಳಿದಂಥ 4 ಮಾತು, ಅಲ್ಲಿಗೆ ಅರ್ಜುನನ ಮನಸ್ಸಿನಲ್ಲಿ ಬಂದಂಥ ಸಂಶಯ ಹೋಯಿತು. ಕರಿಷ್ಯೇ ತವನಂ ವಚನಂ ತವ ಅಂತ ಎದ್ದ. ನನ್ನ ಮನಸ್ಸಿನಲ್ಲಿ ಸಂಶಯ ಹೊರಟೋಯ್ತು, ನಾನು ಯುದ್ಧ ಮಾಡ್ತೇನೆ. ಹೀಗೆ 5-10 ನಿಮಿಷಗಳಲ್ಲಿ ಎಲ್ಲ ಮುಗಿದೋಗಿರಬಹುದು. ವ್ಯಾಸ ಮಹರ್ಷಿಗಳು ಮಾತ್ರ ದೊಡ್ಡ ಕವಿಗಳಾದ್ದರಿಂದ ವಿಸ್ತಾರ ಮಾಡಿ ಬರೆದಿದ್ದಾರೆ ಅಂತ ಒಂದು. ಶಂಕರಾಚಾರ್ಯನ ಒಪ್ಪಲ್ಲ. ಶಂಕರ್ ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಿಂದ ಯಾವ ಶ್ಲೋಕಗಳು ಬಂದಿವೆಯೋ ಅದೆಲ್ಲ ಸಾಕ್ಷಾತ್ ಭಗವಂತನಿಂದಲೇ ಬಂದದ್ದು. ಶ್ರೀಕೃಷ್ಣ ಪರಮಾತ್ಮ 575 ಶ್ಲೋಕಗಳಲ್ಲಿ ತನ್ನ ಉಪದೇಶವನ್ನು ಕೊಟ್ಟಿದ್ದಾನೆ. ಇದಿಷ್ಟೂ ಅವನ ಬಾಯಿಂದೇ ಬಂದಿರತಕ್ಕಂಥದ್ದು ಅಂತ ನಾವು ಒಪ್ಪಿದ್ರೆ ಸಂಪೂರ್ಣ ಗೀತೆ ಹೀಗೇ ಇತ್ತು, ಹೀಗೇ ಬಂತು ಅಂತ ಒಪ್ಕೋಬೇಕು. ಹಾಗಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಏನು? ತುಂಬ ಸುಲಭ. ಈಗ ಸೈಂಧವನ ವಧೆಯಲ್ಲಿ ಕೃಷ್ಣ ಪರಮಾತ್ಮ ಏನು ಮಾಡ್ದ? ತನ್ನ ಸುದರ್ಶನ ಚಕ್ರವನ್ನು ಕಳಿಸಿ ಸೂರ್ಯನನ್ನು ಮುಚ್ಚಿದ, ಅಥವಾ ದೈವಿ ಮಾಯೆಯಿಂದ ಕತ್ತಲೆಯನ್ನು ಉಂಟು ಮಾಡಿದ. ಹಾಗೆ ಇಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮನ ದೈವಿ ಮಾಯೆಯ ಪ್ರಭಾವದಿಂದ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಉಪದೇಶವನ್ನು ಯುದ್ಧಕ್ಕಾಗಿ ಸೇರಿರ್ತಕ್ಕಂಥ ಈ ನೀಚರು ಅವರು ಕೇಳಬೇಕೆ? ಇದನ್ನು ಬೇಡ. ಆದ್ದರಿಂದ ಈ ದೃಷ್ಟಿಕೋನದಿಂದ ನೋಡಿದಾಗ ಪರಮಾತ್ಮನ ಒಂದು ಇಚ್ಛೆಯಿಂದಲೇ, ಮಾಯೆಯಿಂದಲೇ ಯಾರಿಗೂ ಅದರ ವಿಷಯ ಗೊತ್ತಾಗಲಿಲ್ಲ. ಅರ್ಜುನನಿಗೆ ಮಾತ್ರ ಅದು ಗೊತ್ತಾಯಿತು. ಆದ್ದರಿಂದ ಈ 2 ರೀತಿಯಲ್ಲಿ ಮಾಡ್ತಕ್ಕಂಥ ವಿವರಣೆಯಲ್ಲಿ ನಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ತಗೋಬಹುದು. ಆದರೆ ಸಂಪ್ರದಾಯ 2ನೇದನ್ನು ಮಾತ್ರ ಒಪ್ಪಿಕೊಳ್ಳುತ್ತೆ. ಮತ್ತೊಂದು ಪ್ರಶ್ನೆ ನಮಗೆ ಆಗಾಗ್ಗೆ ಬರ್ತಕ್ಕಂಥದ್ದು ಕಾಲ.
ಇನ್ನೊಂದು ವಿಷಯ ಇದಕ್ಕೆ ಮುಂಚೆ ಹೇಳಬೇಕಾದ್ದು, ಮಹಾಭಾರತದಲ್ಲೇ ಗೀತೆಯ ಮಹಾತ್ಮ್ಯದ ಬಗ್ಗೆ ಒಂದು ಶ್ಲೋಕ ಬಂದಿದೆ. ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಭೀಷ್ಮ ಪರ್ವದಲ್ಲೇ ಬರುತ್ತಿದ್ದು. ಗೀತಾ 1ನೇ ಪದ, ಗಂಗಾ 2ನೇದು, ಗಾಯತ್ರಿ 3ನೇದು, ಗೋವಿಂದ 4. ಈ 4 ಗಕಾರದಿಂದ ಕೂಡಿರ್ತಕ್ಕಂಥ ಪದಗಳು ಯಾರ ಹೃದಯದಲ್ಲಿ ನೆಲೆಸಿರುತ್ತೋ ಅವನಿಗೆ ಪುನರ್ಜನ್ಮ ಇಲ್ಲ. ಅದ್ಭುತವಾದಂತಹ ಈ ಮಾತನ್ನು ಸಾಕ್ಷಾತ್ ಮಹಾಭಾರತವೇ ಹೇಳಿದೆ. ಅಂದಮೇಲೆ ನಮ್ಗೆ ಅರ್ಥ ಆಗುತ್ತೆ ಗೀತೆ ಅನ್ನೋದು ಎಷ್ಟು ಮುಖ್ಯವಾಗಿರ್ತಕ್ಕಂಥ ಗ್ರಂಥ. ಅದರ ಹೆಸರನ್ನು ಹೇಳಿದರೆ ಸಾಕು, ನಮಗೆ ಮುಕ್ತಿ ಮೋಕ್ಷ ಸಿಗುತ್ತೆ. ಇನ್ನು ಕೆಲವರು ಇದರ ಜೊತೆಗೆ ಗೋ ಅಥವಾ ಗೋವು ಅದನ್ನು ಸೇರಿಸ್ತಾರೆ. ಇರಲಿ. ಈ ಪಶ್ಚಿಮ ದೇಶದವರಿಗೆ ಒಂದು ಚಟ, ಕೃಷ್ಣ ಹಿಸ್ಟಾರಿಕಲ್ ಪರ್ಸ್ನಾಲಿಟಿನೇ, ಶ್ರೀರಾಮಚಂದ್ರ ನಿಜವಾಗಿಯೂ ಇದ್ದನೇ ಅಥವಾ ಅದೆಲ್ಲ ಕಾಲ್ಪನಿಕ ವ್ಯಕ್ತಿಗಳೇ ಅಂತ. ಅವರ ಪ್ರಕಾರ ಇವರೆಲ್ಲ ಕಾಲ್ಪನಿಕ ವ್ಯಕ್ತಿಗಳು. ಇತ್ತೀಚೆಗೆ ಅಮೆರಿಕಾ ದೇಶದಲ್ಲಿ ಒಂದು ಹೊಸ ರೀತಿಯ ಸಂಪ್ರದಾಯ ಅವ್ರ ಕಡೆಯಿಂದ ಶುರುವಾಗ್ತಾ ಇದೆ. ಅದರ ಬಗ್ಗೆ ನಾವು ತುಂಬ ಎಚ್ಚರಿಕೆ ವಹಿಸಬೇಕಾಗಿದೆ. ಏನು ಅಂತಂದರೆ, ಈ ಹಿಂದೂ ಧರ್ಮದ ಬಗ್ಗೆ ಬೇಕಂತಲೇ ಏನಾದರೂ ಮಾಡಿ ಇದನ್ನು ಕೆಳಕ್ಕೆ ಎಳೀಬೇಕು ಅಂಥೇಳಿ ಬುದ್ಧಿವಂತರಾಗಿರ್ತಕ್ಕಂಥ ಅಮೇರಿಕನ್ ಇಂಟಲೆಕ್ಚುಯಲ್ಸ್ ಪ್ರೊಫೆಸರ್ಸ್ ಅವರು ಏನು ಮಾಡ್ತಿದ್ದಾರೆ, ಸಂಸ್ಕೃತ ಚೆನ್ನಾಗಿ ಕಲಿತಾ ಇದ್ದಾರೆ. ಸಂಸ್ಕೃತವನ್ನು ಕಲಿತು ರಾಮಾಯಣ ಮಹಾಭಾರತ ಅದರ ಮೇಲೆ ಬರೆದಿರ್ತಕ್ಕಂಥ ಕಾಮೆಂಟ್ರಿ ಅದನ್ನೆಲ್ಲ ಅಧ್ಯಯನ ಮಾಡ್ತಾಯಿದ್ದಾರೆ. ಅಧ್ಯಯನ ಮಾಡೋದ್ರೊಳಗೆ 2 ದೃಷ್ಟಿಕೋನ. ಒಂದು, ವಿಷಯವನ್ನು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ತಿಳ್ಕೊಂಡು ನಮ್ಮ ಶ್ರದ್ಧೆಯನ್ನು ಹೆಚ್ಚು ಮಾಡಿಕೊಳ್ಳೋದು. ಇನ್ನೊಂದು, ಅವ್ರನ್ನ ಆಪೋಸಿಟ್ ಪಾರ್ಟಿನ ಎಲ್ಲಿ ಹೇಗೆ ಬೈಲಿಕ್ಕಾಗುತ್ತೆ ಅಂತ ಭೂತ ಕನ್ನಡಿ ಇಟ್ಕೊಂಡು ನೋಡ್ತಾ ಹೋಗೋದು. ಅದನ್ನು ಮಾಡ್ತಾಯಿದ್ದಾರೆ ಈಗ. ಮೊನ್ನೆಯಲ್ಲಿ ಪ್ರಬುದ್ಧ ಭಾರತದಲ್ಲೊಂದು ಲೇಖನ ಬಂದಿದೆ. ರಾಮಾಯಣದ ಬಗ್ಗೆ ಮೂಲವನ್ನು ಹಿಡ್ಕೊಂಡು ಎಷ್ಟೊಂದು ತಪ್ಪುಗಳನ್ನು ಕಂಡುಹಿಡಿತಾ ಇದ್ದಾರೆ. ಅವರ ಪ್ರಕಾರ ಕೊನೆಗೆ ರಾಮನಷ್ಟು ನೀಚ ಪ್ರಪಂಚದಲ್ಲೇ ಇಲ್ಲ ಅಂತ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಹೇಗೆ ಮಾಡ್ತಾಯಿದ್ದಾರೆ? ಸಂಸ್ಕೃತ ಕಲಿಯೋದು, ಆ ಸಂಸ್ಕೃತ ಪದಗಳನ್ನು ತಗೊಳ್ಳೋದು, ಅದಕ್ಕೇನು ಅರ್ಥ ಇದೆಯೋ ಅದನ್ನು ತೀರಿಸೋದು. ಅವು ಎಷ್ಟು ಚೆನ್ನಾಗಿ ತೀರಿಸ್ತಾರೆ ಅಂತಂದರೆ, ನಿಜ ಇರ್ಬೋದು ನಿಮ್ಗೆ ಅನ್ನಿಸ್ಬೋದು. ಇನ್ನೊಂದು ರೀತಿಯ ಆಕ್ರಮಣ ಆಗ್ತಾ ಇದೆ. ಸಾಮಾನ್ಯವಾಗಿ ಅವರೇನು ಮಾಡ್ತಾರೆ ಅಂತಂದರೆ, ನಮ್ದು ಯಾವುದನ್ನು ಒಪ್ಪಲ್ಲ. ಒಂದು ವೇಳೆ ಒಪ್ಪಿದ್ರೆ ಆದಷ್ಟು ಅದನ್ನು ಈಚೆಗೆ ತರ್ತಾರೆ. ನಾವು ಯಾವುದೋ ಒಂದು ಘಟನೆ ಅಥವಾ ಒಂದು ಗ್ರಂಥ, ಒಬ್ಬ ವ್ಯಕ್ತಿ ಕ್ರಿಸ್ತಪೂರ್ವ 5000 ಅಂತಂದರೆ, ಇಲ್ಲ ಕ್ರಿಸ್ತಪೂರ್ವ 500 ಅಂತಂತಾರೆ. ಹೀಗೆ ಅವರ ಪ್ರಕಾರ ತುಂಬ ಈ ಕಡೆ ಬಂದಿದೆ. ಆದರೆ ಸಾಕಷ್ಟು ಇದರ ಬಗ್ಗೆ ರಿಸರ್ಚ್ ಮಾಡಿ ಕೊನೆಗೆ ಸಂಶೋಧನೆ ಮಾಡಿದ ನಂತರ ಈ ಮಹಾಭಾರತದ ಬಗ್ಗೆ ಕೆಲವು ತಾರೀಖುಗಳನ್ನು ಕೊಟ್ಟಿದ್ದಾರೆ. ಅದು ಒಂದನ್ನು ಮಾತ್ರ ಎಲ್ಲರೂ ಒಪ್ಕೋತಾರೆ. 1921, 1493 ಇತ್ಯಾದಿ ಬೇರೆ ಬೇರೆ ಹೇಳಿದ್ದಾರೆ. ಆದರೆ ಕ್ರಿಸ್ತಪೂರ್ವ 3102 ಫೆಬ್ರವರಿ 2ನೇ ತಾರೀಕು ಮಹಾಭಾರತ ಯುದ್ಧ ಪ್ರಾರಂಭವಾಯಿತು. ಇದನ್ನೆಲ್ಲರೂ ಒಪ್ಕೋತಾರೆ ಇವಾಗ, ತುಂಬ ಹೆಚ್ಚು ಜನ. ಇದು ಹೇಗೆ ಈ ಒಂದು ತಾರೀಖಿಗೆ ಅವರು ಲೆಕ್ಕ ಮಾಡಲಿಕ್ಕಾಯಿತು ಅಂತಂದರೆ, ನಮ್ಮ ಈ ಗ್ರಂಥಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಆಕಾಶದಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಾದಿಗಳ ವಿಷಯವನ್ನು ಹೇಳ್ತಾರೆ. ಪೊಸಿಷನ್ಸ್ ಸ್ಟಾರ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್. ಅದನ್ನು ಈ ಮಾಡರ್ನ್ ಅಸ್ಟ್ರಾನಮಿ ದೃಷ್ಟಿಯಿಂದ ಕೂಡ ಹಿಂದಕ್ಕೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗೆ ಮಾಡ್ತಾ ಮಾಡ್ತಾ ನಿಶ್ಚಯವಾಗಿ ಅದನ್ನು ತಿಳಿಸ್ಬೋದು.
ಡಾಕ್ಟರ್ DS ತ್ರಿವೇದ ಅಂತ ಹೇಳಿ ಪ್ರೊಫೆಸರ್ ಆಫ್ ಹಿಸ್ಟ್ರಿ ಇದ್ದರು ಬಾಂಬೆ ಯೂನಿವರ್ಸಿಟಿಯಲ್ಲಿ. ಅವರು ಏನು ಮಾಡಿದ್ರು, ಇದನ್ನೇ ಒಂದು ಲೈಫ್ ಟೈಮ್ಸ್ ವರ್ಕ್ ತಗೊಂಡ್ರು. ತುಂಬ ಕೆಲಸ ಮಾಡಿದ್ದಾರೆ. ಭಾರತೀಯ ವಿದ್ಯಾಭವನವರ ಪುಸ್ತಕವನ್ನು ಇಂಡಿಯನ್ ಕ್ರಾನಾಲಜಿ ಅಂತ ಪಬ್ಲಿಷ್ ಮಾಡಿದ್ದಾರೆ. ಇವಾಗ ಸಿಗ್ತಾ ಇಲ್ಲ ಆ ಪುಸ್ತಕ. ಅವರು ಕ್ರಿಸ್ತಪೂರ್ವ 8000ದಿಂದ ಕ್ರಿಸ್ತಶಕೆ 1947 ಎಲ್ಲ ಡೇಟ್ಸ್ ಕೊಟ್ಬಿಟ್ಟಿದೆ. ಇಷ್ಟಪ್ಪ ಪುಸ್ತಕ. ಶ್ರೀರಾಮಚಂದ್ರ ಕ್ರಿಸ್ತಪೂರ್ವ 4500 ಶ್ರೀಕೃಷ್ಣ 3000 ಹೀಗೆ ಡೇಟ್ಸ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಶ್ರೀರಾಮಚಂದ್ರ ಯಾವಾಗ ಕಾಡಿಗೆ ಹೋದ, ರಾವಣನ ಯಾವಾಗ ಕೊಂದ, ಪಟ್ಟಾಭಿಷೇಕ ಯಾವಾಗಾಯಿತು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಯಾತಕ್ಕಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ಆ ಗ್ರಂಥದಲ್ಲೇ ಸಿಕ್ಕತ್ತೆ. ಇವರ ಪ್ರಕಾರ ಕ್ರಿಸ್ತಪೂರ್ವ 3102 ಆವಾಗ ಈ ಯುದ್ಧ ಪ್ರಾರಂಭವಾಯಿತು. ಅಂದಮೇಲೆ ಕೃಷ್ಣ ಆ ಸಮಯದಲ್ಲಿ ಇದ್ದ ಅಂತ. ಗೀತೆ ಕೂಡ ಅದೇ ಸಮಯಕ್ಕೆ ಬರುತ್ತೆ. ಈ ರೀತಿ ಅದಕ್ಕೆ ಒಂದು ಹಿಸ್ಟಾರಿಸಿಟಿ, ಚಾರಿತ್ರಿಕವಾಗಿ ಅದು ನಿಜ, ಕೃಷ್ಣ ಎಂಬತಕ್ಕಂಥ ವ್ಯಕ್ತಿ ಇದ್ದ ಅನ್ನೋದನ್ನು ನಮ್ಮವರು ಒಪ್ಕೋತಾರೆ. ಈಗ ಫಾರಿನ್ ಸ್ಕಾಲರ್ಸ್ ಅವರು ಕೂಡ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಮತ್ತೊಂದು ವಿಷಯ, ಸಂಸ್ಕೃತ ವ್ಯಾಖ್ಯಾನಗಳು. ನಮ್ಮಲ್ಲಿ ಅನೇಕ ಪ್ರಾಚೀನ ಗ್ರಂಥಗಳಿವೆ. ಕೆಲವು ಸಲ ಈ ಗ್ರಂಥಗಳನ್ನು ನಾವು ನೇರವಾಗಿ ಓದಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಸರಿಯಾಗಿ ಅರ್ಥವಾಗಲ್ಲ. ಯಾಕೆ ಅಂತಂದರೆ ಅದು ತುಂಬ ಪ್ರಾಚೀನವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆ ಆಗಿರ್ಬೋದು, ಅಥವಾ ಅದರಲ್ಲಿ ಬಂದಿರತಕ್ಕಂಥ ವಿಷಯ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವನ್ನು ಅವರಲ್ಲಿ ಹೇಳಿರೋದ್ರಿಂದ ನಮಗೆ ಊಹಿಸಲು ಕೂಡ ಸಾಧ್ಯವಿಲ್ಲ. ಒಂದು ದೃಷ್ಟಾಂತ ಕೊಡ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರು ಏನೇನು ಮಾತಾಡಿದಾರೋ ಮೂಲ ಬಂಗಾಳಿಯಲ್ಲಿ, ಅದನ್ನು ಮಾಸ್ಟರ್ ಮಹಾಶಿವರು ಹಾಗೆ ಬರೆದಿದ್ದಾರೆ. ಕಲ್ಕತ್ತಾ ಯೂನಿವರ್ಸಿಟಿ ಸ್ಕಾಲರ್ಸ್ ಆಫ್ ಬೆಂಗಾಲಿ ಅವರಿಗೇನೆ ಅರ್ಥವಾಗದೇ ಇರತಕ್ಕಂಥ ಒಂದು ಪದ ಇದರಲ್ಲಿ ಬಂದಿದೆ. ಸರಿ, ದೊಡ್ಡ ಗಲಾಟೆ ಶುರುವಾಯಿತು. ಇದರಲ್ಲಿ ಮಾಸ್ಟರ್ ಮಹಾಶಯರು ಬರೆದಿದ್ದಾರೆ ಈ ಒಂದು ಪುಟ್ಟ ಪದ, ಇದಕ್ಕೆ ಏನು ಅರ್ಥ? ನಾವು ಇದು ವಿಷಯ ಕೇಳಿಯೇ ಇಲ್ಲ, ಯಾವ ಡಿಕ್ಷನರಿನಲ್ಲೂ ಸಿಕ್ಕಲ್ಲ. ಹುಡುಕ್ತಾ ಹೋದರೆ ಕಾಮಾರಪುಕ್ಕೂರದಲ್ಲಿ ಯಾರೊಬ್ಬರು 90 ವರ್ಷದ ಮುದುಕರು ಸಿಕ್ಕರಂತೆ. ಅವರು ಹೇಳಿದ್ರಂತೆ, ಶ್ರೀರಾಮಕೃಷ್ಣರು ಬದುಕಿದ್ದ ಕಾಲದಲ್ಲಿ ಕ್ಷೌರ ಮಾಡೋನಿದ್ದಾನಲ್ಲ, ಅವನ ಹಡಪ ಇದೆಯಲ್ಲ, ಅದರ ಹೆಸರು ಅಂದ್ರಂತೆ. ಆಗಿನ ಕಾಲದ್ದು, ಹಳೇ ಕಾಲದಲ್ಲಿ ಹಳ್ಳಿನಲ್ಲಿ ಕ್ಷೌರಿಕನ ಹಡಪದ ಹೆಸರು. ಅದು ಇವಾಗ ಪ್ರಚಲಿತವಾಗಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಎಷ್ಟೋ ಸಲ ಈ ಸಂಸ್ಕೃತ ಗ್ರಂಥಗಳಲ್ಲಿ, ಪ್ರಾಚೀನ ಗ್ರಂಥಗಳಲ್ಲಿ ಆ ಒಂದು ತೊಂದರೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಆ ತೊಂದರೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಗುರು ಶಿಷ್ಯ ಪರಂಪರೆ ನೇರವಾಗಿ ಬಂದ್ಬಿಡೋದು. ಗುರುಗಳು ಹೇಳೋದು, ಇವ್ರು ಕೇಳೋರು, ಎಲ್ಲ ಶ್ರುತಿ, ಬರವಣಿಗೆನೇ ಇರಲಿಲ್ಲ. ಆದರೆ ಅನಂತರ ಬಂದಂಥ ಪಂಡಿತರು ಯೋಚನೆ ಮಾಡಿದ್ರು, ಈ ರೀತಿ ಬಿಟ್ಟರೆ ಈ ಒಂದು ಜ್ಞಾನ ಲುಪ್ತವಾಗತ್ತೆ. ಅದು ನಾಶವಾಗದೇ ಇರಬೇಕಾದರೆ ನಾವು ಯಾವುದನ್ನು ಈ ಪ್ರಾಚೀನ ಗ್ರಂಥಗಳಿರೋ ವಿಷಯವನ್ನು ಗುರುಮುಖವಾಗಿ ಕೇಳಿರ್ತೀವಿ, ಅದನ್ನು ನಾವು ಬರೆದಿಡೋಣ. ಹೀಗೆ ವ್ಯಾಖ್ಯಾನಗಳು ಪ್ರಾರಂಭ ಆಯಿತು. ಭಾಷ್ಯ, ವ್ಯಾಖ್ಯಾನ. ಶಂಕರ ಭಾಷ್ಯ ಇಲ್ಲದೆ ಹೋದರೆ ಬ್ರಹ್ಮಸೂತ್ರವನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಬ್ರಹ್ಮಸೂತ್ರಕ್ಕೆ ಶಂಕರ ಭಾಷ್ಯ ಏನಿದೆಯೋ ರಾಮಾನುಜರನ್ನು 195% ಫಾಲೋ ಮಾಡಿದ್ದಾರೆ, ಅಂದರೆ ಅದು ಮೂಲ. ಅದೇ ರೀತಿ ಯೋಗಸೂತ್ರ, ವ್ಯಾಸ ಭಾಷ್ಯ ಸ್ವಾಮಿ ವಿವೇಕಾನಂದರಿಗೂ ಕೂಡ ಸಿಕ್ಕಿತ್ತು, ಓದಿದ್ರು. ಆ ವ್ಯಾಸ ಭಾಷ್ಯದ ಸಹಾಯ ಇಲ್ಲದೆ ಹೋದರೆ ಯೋಗಸೂತ್ರ ಅರ್ಥ ಆಗಲ್ಲ. ಈ ರೀತಿ ಭಗವದ್ಗೀತೆಗೂ ಕೂಡ
ಸಂಸ್ಕೃತ ವ್ಯಾಖ್ಯಾನ ಇದೆ. ಎಷ್ಟು ವ್ಯಾಖ್ಯಾನ ಇದೆ? ಈಗ ನಮ್ಮ ಕೈಗೆ ಸಿಕ್ಕಿ ಪ್ರಿಂಟ್ ಆಗಿರ್ತಕ್ಕಂಥ ಭಾಷ್ಯಗಳು ಲೆಕ್ಕ ಮಾಡಿದ್ದಾರೆ, ಸುಮಾರು 20 ಭಾಷೆಗಳು ಸಿಕ್ಕಿವೆ. ಅದು ಬೇರೆ ಬೇರೆ ಸಂಪ್ರದಾಯಗಳ ಪ್ರಕಾರ ಅದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತ ಇತ್ಯಾದಿ ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಬರ್ಕೊಂಡು ಹೋಗಿದ್ದಾರೆ. ಇದು ಒಂದನ್ನು ಮಾತ್ರ ಸ್ವಲ್ಪ ಹೇಳಬೇಕಾಗಿದೆ. ಒಂದು ಪೈಶಾಚ ಭಾಷ್ಯ ಅಂತಿದೆ. ಪಿಶಾಚಿ ಭಾಷೆಯಲ್ಲಿ, ಪಿಶಾಚಿಗಳ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಭಾಷ್ಯ ಅದು. ಏನಪ್ಪ ಇದು? ಪಿಶಾಚಿಗಳೆಲ್ಲಾದರೂ ಭಗವದ್ಗೀತೆ ಓದ್ತಾರೆಯೇ, ಅವ್ರ ಭಾಷೆ ಬರೀತಾರೆಯೇ ಅಂತ ಮನಸ್ಸಿಗೆ ಸಂಶಯ ಬಂದಿತ್ತು. ಹುಡುಕ್ತಾ ಇದ್ದಾಗ ಮೊನ್ನೆ ಅದರ ವಿಷಯ ಸ್ಪಷ್ಟವಾಗಿ ಸಿಕ್ತು. ಮಹಾಭಾರತದಲ್ಲಿ ನಾವು ಭೀಮನ ಕಥೆ, ಹನುಮಂತನ ಕಥೆ ಕೇಳಿದ್ದೇವೆ. ಪಾಂಡವರು ಕಾಡಿನಲ್ಲಿದ್ದಾರೆ 13 ವರ್ಷ 12 ವರ್ಷ. ಒಂದು ದಿವಸ ಭೀಮ ಕಾಡಿನಲ್ಲೆಲ್ಲ ಓಡಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಕಾಲ್ದಾರಿ, ಆ ಕಾಲ್ದಾರಿಯಲ್ಲಿ ಈ ಕಡೆ ಹನುಮಂತ ಮಲಗಿದ್ದಾನೆ, ಬಾಲ ದಾರಿಗೆ ಅಡ್ಡವಾಗಿದೆ. ಭೀಮ ಬಂದು ನೋಡ್ತಾನೆ, ಈ ಕಡೆ ನೋಡ್ತಾನೆ, ಆ ಮುದಿ ಕಪಿನ, ಏಯ್ ಯಾರೋ ನೀನು, ತೆಗಿ ನಿನ್ನ ಬಾಲಾನ ಅಂತಾನೆ. ಅದಕ್ಕೆ ಆ ಮುದುಕಪ್ಪ ಹೇಳ್ತಾನೆ, ಅಪ್ಪ ನನಗೆ ಅಷ್ಟು ಶಕ್ತಿ ಇಲ್ಲ, ಭಾಳ ಕಷ್ಟಪಟ್ಕೊಂಡು ಮಲಗಿದ್ದೀನಿ, ನೀನೇ ಆ ಬಾಲನ ಪಕ್ಕಕ್ಕೆ ಸರಿಸ್ಬಿಟ್ಟು ಹೋಗು ಅಂತ. ಈಗ ಬಾಲನ ಕೈಯಿಂದ ಮುಟ್ಟೋಕ್ಕಾಗುತ್ತೆಯೇ? ಅದು ಆ ಭೀಮನಂಥವನು. ಅವನು ಮುಂಚೆ ನೋಡ್ದ, ಎಡಗಾಲಿನ ತುದಿನಲ್ಲಿ ನೋಡ್ದ, ಆಮೇಲೆ ಬಲಗಾಲಲ್ಲಿ ನೋಡ್ದ, ಆಮೇಲೆ 2 ಕೈ ಹಾಕ್ದ, ಏನು ಅಳ್ಳಾಡಲೇ ಇಲ್ಲ. ಆಗ ಅವನಿಗೆ ಅರ್ಥ ಆಗುತ್ತೆ, ಸಾಮಾನ್ಯ ಕಪಿ ಅಲ್ಲ. ಹೋಗಿ ಕ್ಷಮಾಪಣೆ ಕೇಳ್ತಾನೆ. ಸಾಕ್ಷಾತ್ ಹನುಮಂತ, ವಾಯುಪುತ್ರ ನೀನು, ನಾನು ಕೂಡ ವಾಯುಪುತ್ರ, ನಿನ್ನ ತಮ್ಮ, ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ನಿಜರೂಪವನ್ನು ತೋರಿಸು ಅಂತ. ಆಗ ಹನುಮಂತ ನಿಜರೂಪವನ್ನು ತೋರಿಸ್ತಾನೆ. ತೋರಿಸಿ ಆದಮೇಲೆ ಭೀಮ ಅವನು ಕೇಳ್ಕೊತಾನೆ, ಈಗ ನಾವು 12 ವರ್ಷ ವನವಾಸ ಮಾಡ್ತಾ ಇದ್ದೇವೆ, ಇದಾದಮೇಲೆ 1 ವರ್ಷ ಅಜ್ಞಾತವಾಸ, ಅದಾದಮೇಲೆ ಯುದ್ಧ ಪ್ರಾರಂಭ ಆಗುತ್ತೆ, ನಾವೆಲ್ಲ ಸಿದ್ಧವಾಗ್ತಾ ಇದ್ದೀವಿ. ನೀನು ನಮ್ಮ ಜೊತೆಗೆ ಬರಬೇಕು, ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಅಂತ. ಅದಕ್ಕೆ ಹನುಮಂತ ಹೇಳ್ತಾನೆ, ಇಲ್ಲ, ಸಾಧ್ಯವಿಲ್ಲ. ತ್ರೇತಾಯುಗದಲ್ಲಿದ್ದಂಥ ಶ್ರೀರಾಮಚಂದ್ರ ಈ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನಾಗಿ ಬಂದಿದ್ದಾನೆ. ಈಗ ಯುಗ ಬೇರೆ ಆದ್ದರಿಂದ ನಾನು ಆ ರೀತಿ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಮಾಡ್ತೀನಿ, ನಾನು ಕೃಷ್ಣ ಪರಮಾತ್ಮ ಓಡಿಸ್ತಕ್ಕಂಥ ರಥದ ಮೇಲೆ ಒಂದು ಬಾವುಟ ಇರುತ್ತಲ್ಲ, ಅಲ್ಲಿ ಕೂತಿರ್ತೀನಿ, ಹನುಮಧ್ವಜ. ಆ ಧ್ವಜದಲ್ಲಿ ಹನುಮಂತನ ಚಿತ್ರ ಇತ್ತು. ನಾನು ಅದರೊಳಗೆ ಸೂಕ್ಷ್ಮ ರೂಪದಿಂದ ಕುಳಿತಿರ್ತೀನಿ. ಕುಳಿತುಕೊಂಡು ಕೃಷ್ಣ ಏನು ಉಪದೇಶ ಮಾಡ್ತಾನೆ ಅದನ್ನು ಪೈಶಾಚಿ ಭಾಷೆಯಲ್ಲಿ ಹೇಳ್ತೇನೆ. ಅದರಿಂದ ಏನಾಗುತ್ತೆ, ಮುಂದಿನ ಪೀಳಿಗೆಯವರಿಗೆ ಈ ಗೀತೆ ಅರ್ಥ ಆಗುತ್ತೆ. ಇದು ಅಂಥ ಕಷ್ಟವೇನಿಲ್ಲ ಅಂತ ಇಟ್ಕೊಡಿ, ಹೆಚ್ಚು ಕಡಿಮೆ ಶಂಕರ ಭಾಷೆ ಥರನೇ ಇದೆ ಇದು. ಅಂದಮೇಲೆ ಈ ಪೈಶಾಚಿ ಭಾಷೆಯಲ್ಲಿ ಭಗವಂತ ಮಾಡಿದಂತಹ ಗೀತೆಯ ಒಂದು ವಿವರಣೆ, ವಿಸ್ತಾರವಾದ ವಿವರಣೆ ಬಂದಿದೆ. ಈ ರೀತಿ ಸುಮಾರು 20 ಕಾಮೆಂಟ್ರೀಸ್ ಭಾಷೆಗಳು ಇವೆ. ನಾವು ಅವುಗಳನ್ನು ಓದ್ತಾ ಇದ್ದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದು ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಸಂಪ್ರದಾಯದ ಗುರುಗಳು ಅಥವಾ ಆಚಾರ್ಯರು ಏನು ಹೇಳ್ತಾರೋ ಅದನ್ನು ನಾವು ಅನುಸರಿಸ್ತೇವೆ. ಮಿಕ್ಕವರು ಹೇಳಿದ್ದು ನಾವು ಇಲ್ಲ ಅಂತ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ನಮ್ಮ ಆಚಾರ್ಯರು ಹೀಗೆ ಹೇಳಿದ್ದಾರೆ, ನಮ್ಮ ಸಂಪ್ರದಾಯದಲ್ಲಿ ಹೀಗೆ ಬಂದಿದೆ, ಅದನ್ನು ನಾವು ಒಪ್ಕೋತೇವೆ ಅಷ್ಟೇ. ಒಮ್ಮೆ ಪೇಜಾವರ ಶ್ರೀಗಳವರು ಈ ಗೀತಾ ಭಾಷ್ಯದ ಬಗ್ಗೆ ಮಾತನಾಡುವಾಗ ಯಾವುದೋ ಒಂದು ವಿವರಣೆಯನ್ನು ಕೊಡ್ತಾರೆ.
ಕೊಟ್ಟ ಮೇಲೆ ಒಂದು ಮಾತನ್ನು ಹೇಳ್ತಾರೆ, ಇದು ನಾವು ಕೊಡ್ತಕ್ಕಂಥ ವಿವರಣೆ. ಬೇರೆಯವರಿಗೆ ಬೇರೆ ರೀತಿ ಕೊಡಬಹುದು, ಖಂಡಿತವಾಗಿ ಕೂಡ ಅದು ತಪ್ಪು ಅಂತ ನಾವು ಹೇಳಲ್ಲ. ನೋಡಿ, ಇದು ಸರಿಯಾಗಿರ್ತಕ್ಕಂಥ ಭಾವನೆ. ಬೇರೆಯವರು ಬೇರೆ ರೀತಿ ಹೇಳಬಹುದು, ಹೇಳೋಕ್ಕೆ ಅವಕಾಶ ಇದೆ. ಈಗ ನೋಡಿ, ಸಂಸ್ಕೃತದಲ್ಲಿ ಒಂದು ಪದ ಇರುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಪದ, ಅದರ ಪಕ್ಕದಲ್ಲಿ ಇನ್ನೊಂದು ಪದ. ಈಗ ಬ್ರಹ್ಮಸೂತ್ರಗಳಾಗಿರೋದೇನೆ, ಈ ಪದ ಆ ಪದ ಇದೆಯಲ್ಲ, ಈ ಪದದ ಕೊನೆಯ 2 ಅಕ್ಷರಗಳು ಆ ಮುಂದಿನ ಪದ ಪ್ರಾರಂಭದ 2 ಅಕ್ಷರಗಳು ಸೇರಿಸ್ಬಿಟ್ಟು ಬೇರೆ ಪದ ಮಾಡಿಬಿಟ್ರೆ ಪದನೂ ಬೇರೆ ಆಗುತ್ತೆ, ಅರ್ಥವೂ ಬೇರೆ ಆಗುತ್ತೆ. ಈ ರೀತಿ ಸಾಕಷ್ಟು ವ್ಯತ್ಯಾಸಗಳು ಆಗಿವೆ. ಇರಲಿ, ಒಟ್ಟಿನಲ್ಲಿ ಭಗವದ್ಗೀತೆಗೆ ಸುಮಾರು 20 ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳನ್ನು ಆಧಾರವಾಗಿಟ್ಕೊಂಡು ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಈ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡೋದು ಯಾತಕ್ಕೆ ಮುಖ್ಯ ಅಂತಂದರೆ, ಹಿಸ್ಟಾರಿಕಲಿ ವಿ ಆರ್ ಫಾರ್ ರಿಮೂವ್ಡ್ ಫ್ರಮ್ ದ್ಯಾಟ್. ಆಗಿನ ಕಾಲ ಕ್ರಿಸ್ತಪೂರ್ವ 3000, ಆ ಸಂದರ್ಭದಲ್ಲಿ ಸಮಾಜ ಹೇಗಿತ್ತು, ಆ ಸಮಾಜದಲ್ಲಿನ ರೀತಿ ನೀತಿಗಳು, ಧರ್ಮ ಹೇಗಿತ್ತು ನಮಗೆ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಥವಾ ಶಬ್ದಗಳು ಬಂದಾಗ ನಮಗೀಗ ಅರ್ಥ ಆಗಲ್ಲ. ಈಗ ನಾನು ಹೇಳಿದ್ನಲ್ಲ, ಹಡಪ ಹಾಗೆ. ಆದ್ದರಿಂದ ನಾವೇನು ಮಾಡ್ತೇವೆ, ಈ ವ್ಯಾಖ್ಯಾನಗಳನ್ನ ಅನುಸರಿಸ್ತೇವೆ. ವ್ಯಾಖ್ಯಾನಗಳು ಸ್ಪಷ್ಟವಾಗಿ ಹೇಳ್ತಾರೆ, ಇಂಥ ಶಬ್ದಕ್ಕೆ ಇಂಥ ಅರ್ಥ ಅಂತ ಹೇಳಿಬಿಡ್ತಾರೆ. ಯಾಕೆ ಏನು ಅನ್ನೋ ಪ್ರಶ್ನೆ ಇಲ್ಲ. ಅವರ ಸಂದರ್ಭದಲ್ಲಿ ಹಾಗಿತ್ತು, ಎಲ್ರಿಗೂ ಅರ್ಥವಾಗ್ತಾಯಿತ್ತು ಸುಲಭವಾಗಿ. ಆ ದೃಷ್ಟಿಕೋನದಿಂದ ನಾವು ಸಂಸ್ಕೃತ ಭಾಷೆಯನ್ನು ಕಲಿತು ವ್ಯಾಖ್ಯಾನಗಳ ಸಹಿತ ಈ ಮೂಲ ಗ್ರಂಥಗಳನ್ನು ಓದಿದ್ರೆ ನಮಗೆ ತುಂಬ ಸಹಾಯವಾಗುತ್ತೆ. ಇದನ್ನು ತ್ಯಾಗೀಶಾಂಜಿಯವರು ತುಂಬ ಒತ್ತಿ ಹೇಳೋರು. ಹಾಗಂದ ಮಾತ್ರಕ್ಕೆ ನಾವು ಸ್ವಂತ ಬುದ್ಧಿಯನ್ನು ಉಪಯೋಗಿಸಬಾರ್ದು ಅಂತೇನಲ್ಲ. ಒಂದು ವೇಳೆ ಗೀತೆಯಲ್ಲಿ ಯಾವುದೋ ಒಂದು ಶ್ಲೋಕದಲ್ಲಿ ಯಾವುದೋ ಒಂದು ಭಾವನೆ, ಒಂದು ಉಪದೇಶ ಬಂದಿದೆ ಅಂತ ಇಟ್ಕೊಳ್ಳೋಣ. ಆ ಉಪದೇಶಕ್ಕೆ ನಾವು ಇಂದು ಬೇರೆ ರೀತಿಯಲ್ಲಿ ಅರ್ಥ ಕೊಡೋದರಿಂದ ಅನುಕೂಲವಾಗೋ ಹಾಗಿದ್ದರೆ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಮಾಡೋಣ. ಅಂದರೆ ಅದು ಆ ಗ್ರಂಥದ ಪದಕ್ಕೆ ವಿರುದ್ಧವಾಗಿರಬಾರ್ದು ಅಷ್ಟೇ. ಆ ರೀತಿಯ ಅರ್ಥ ಬರಲಿಕ್ಕೆ ಸಾಧ್ಯವಾಗಬೇಕು. ಆ ಫ್ರೀ ಥಿಂಕಿಂಗ್ ಇವತ್ತಿಗೂ ಮಾಡಬಹುದು. ಪರಮ ಪೂಜ್ಯ ರಂಗನಾಥಾಜಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಈಗ ಯುದ್ಧ ಪ್ರಾರಂಭ ಆಗಬೇಕು. ಅದಕ್ಕೆ ಮುಂಚೆ ಕೃಷ್ಣ ಪರಮಾತ್ಮ ಅರ್ಜುನನ ಕರೀತಾನೆ ಬಾಯಲ್ಲಿ. ಬಹಳ ಜಂಬದಿಂದ ಕುಣಿದಾಡ್ತಾ ಇದ್ದಾನೆ ಅರ್ಜುನ. ಕೃಷ್ಣ ಹೇಳ್ತಾನೆ, ಸರಿಯಪ್ಪ, ನಿನಗೆ ಅಯೋಗ್ಯತೆ ಇದೆ, ಶಕ್ತಿ ಇದೆ, ಎಲ್ಲ ಸರಿ. ಆದರೆ ಯಾವ ಕೆಲಸ ಮಾಡಬೇಕಾದರೂ ಕೂಡ ಭಗವಂತನ ಕೃಪೆ ಇಲ್ಲದೆ ಹೋದರೆ, ವಿಶೇಷವಾಗಿ ಜಗನ್ಮಾತೆಯ ಕೃಪೆ ಇಲ್ಲದೆ ಹೋದರೆ ಸಾಧ್ಯವಿಲ್ಲ. ಆದ್ದರಿಂದ ಜಯದುರ್ಗಾದೇವಿಯ ಉಪಾಸನೆಯನ್ನು ಮಾಡು. ಜಯದುರ್ಗಾದೇವಿಯನ್ನು ಕುರಿತು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೋ. ಮಹಾಭಾರತದಲ್ಲೇ ಬರುತ್ತೆ. ಆ ಸ್ತೋತ್ರವನ್ನು ಕೂಡ ಕೊಟ್ಟಿದ್ದಾರೆ, ಸೊಗಸಾಗಿರ್ತಕ್ಕಂಥ ಸ್ತೋತ್ರ. ಕೃಷ್ಣನ ಸಲಹೆಯಂತೆ ಅರ್ಜುನ ಆ ದುರ್ಗಾ ಸ್ತೋತ್ರವನ್ನು ಪಠಿಸ್ತಾನೆ ಬಹಳ ಭಕ್ತಿಯಿಂದ. ಆಗ ದುರ್ಗಾ ಮಾತೆ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ಸ್ವಲ್ಪೇನೈವತು ಕಾಲೇನ ಶತ್ರುನ್ ಜಯಿಷ್ಯಸಿ ಪಾಂಡವ. ಇನ್ನೂ ಸಂಶಯ ಉಂಟಾ ನಿನ್ನ ಮನಸ್ಸಿನಲ್ಲಿ? ಯಾಕೆ? ಕೃಷ್ಣ ಪರಮಾತ್ಮ ನಿಮ್ಮ ಕಡೆ ಇದ್ದಾನೆ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮ. ಧರ್ಮ ಇರೋ ಕಡೆ ಕೃಷ್ಣ ಅಲ್ಲ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಧರ್ಮ ಇರೋ ಕಡೆ ಕೃಷ್ಣ ಇದ್ದಾನೆ ಅಂತಲ್ಲ, ಕೃಷ್ಣ ಇರೋ ಕಡೆ ಧರ್ಮ. ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ನಾವು ಕಾಣ್ತೇವೆ. ಭಗವಂತ ಎಲ್ಲಿದ್ದಾನೋ ಅಲ್ಲಿದ್ದ ಧರ್ಮ ಉಂಟು ಅಂತ. ಈಗ ಅವನಿಗೆ ಧೈರ್ಯ ಬರುತ್ತೆ. ಅಲ್ಲಿಂದ ಆಚೆ ಕುರುಕ್ಷೇತ್ರಕ್ಕೆ ಬರ್ತಾರೆ. ಈಗ ಕುರುಕ್ಷೇತ್ರದ ಮಹಿಮೆಯ ಬಗ್ಗೆ ಕೆಲವು ಮಾತನ್ನು ಹೇಳಬೇಕಾಗುತ್ತೆ. ನಾನು ಹೋಗಿದ್ದೀನಿ ಕುರುಕ್ಷೇತ್ರಕ್ಕೆ. ಸ್ವಾತಂತ್ರ್ಯ ಬಂದ ಮೇಲೆ ಗುಲ್ಜಾರಿ ಲಾಲ್ ನಂದಾ ಅವರು, ಆಗಿನ ಕಾಲದ ಕಾಂಗ್ರೆಸ್ ಲೀಡರ್, ತುಂಬ ಒಳ್ಳೆಯ ಮನುಷ್ಯ. ಕುರುಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿಕೊಂಡು
ಅವರ ನೇತೃತ್ವದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ದೊಡ್ಡ ಸರೋವರ, ಸೂರ್ಯಗ್ರಹಣದ ದಿವಸ ಸ್ನಾನ ಮಾಡಲಿಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕೃಷ್ಣ ಉಪದೇಶ ಮಾಡಿದಂಥ ಜಾಗ ಅಂಥೇಳಿ ಒಂದು ಮರ ಇದೆ. ಅದರ ಹತ್ತಿರ ಯಾರೊಬ್ಬರು ಅಮೃತಶಿಲೆಯಲ್ಲಿ ರಥ ಕೂಡ ಮಾಡಿದ್ದಾರೆ. ಅದನ್ನು ಈಗಲೂ ಕೂಡ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಕುರುಕ್ಷೇತ್ರದ ಮಹಿಮೆ ಏನು? ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಯಾತಕ್ಕೆ ಹೇಳ್ತಾರೆ? ಮೊದಲನೇ ಶ್ಲೋಕದಲ್ಲೇ ಬರುತ್ತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರುಕ್ಷೇತ್ರ ಸಾಮಾನ್ಯ ಅಲ್ಲ, ಅದು ಧರ್ಮಕ್ಷೇತ್ರ. ಕುರು ಎಂಬತಕ್ಕಂಥ ಒಬ್ಬ ಮಹಾರಾಜ ಇದ್ದಂತೆ. ಈ ಜಮೀನು ಅವನಿಗೆ ಸೇರಿದ್ದು. ಅವನೇನು ಮಾಡಿದಂತೆ, ಈ ನನ್ನ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪ್ರದೇಶ ಆಗಬೇಕು. ಮುಂದೆ ಸಾವಿರಾರು ಜನ ಯಜ್ಞಾಗಾದಿಗಳನ್ನು ಇಲ್ಲಿಯೇ ಮಾಡಬೇಕು ಅಂತ ಹೇಳಿ ಉಳೋಕೆ ಶುರು ಮಾಡಿದಂತೆ. ಈಗ ನಮಗನ್ನಿಸುತ್ತೆ, ಉಳೋದಕ್ಕೂ ಯಜ್ಞಯಾಗಾದಿಗಳಿಗೋಸ್ಕರ ಪವಿತ್ರ ಮಾಡೋಕ್ಕೂ ಏನು ಸಂಬಂಧ? ಅಲ್ಲೇ ಇರೋದು ಗುಟ್ಟು. ಜನಕ ಮಾಡಿದ್ದದನ್ನೇ. ಯಜ್ಞಕ್ಕೆ ತನ್ನ ಕ್ಷೇತ್ರವನ್ನು ಸಿದ್ಧ ಮಾಡೋದಕ್ಕೋಸ್ಕರ ರಾಜನೇ ಉಳಬೇಕು, ಅವನೇ ಉಳ್ತಾ ಇದ್ದಾನೆ, ಸೀತೆ ಸಿಗ್ತಾಳೆ. ಹಾಗೆ ಈ ಕುರು ಮಹಾರಾಜ ಉಳೋದು, ಸದಾ ಕಾಲ ಉಳೋದು. ಆಗ ಇಂದ್ರನಿಗೆ ಸ್ವಲ್ಪ ಹೆದರಿಕೆ ಆಯ್ತಂತೆ, ಇವನು ಹೀಗಾದರೆ ನಾನು ರಾಜ್ಯ ಕಿತ್ಕೊಂಡ್ಬಿಡ್ತಾನೆ ಅಂತ. ಸರಿ, ಬಂದು ಪ್ರತ್ಯಕ್ಷನಾಗ್ತಾನಂತೆ. ಯಾಕಪ್ಪ ಉಳ್ತಾ ಇದ್ದಿ? ನಾನು ಇದನ್ನು ಪವಿತ್ರವಾಗಿ ಮಾಡಲಿಕ್ಕೆ ಉಳ್ತಾ ಇದ್ದೀನಿ, ಅಷ್ಟೇ ತಾನೇ. ನಾನು ಹೇಳ್ತೀನಿ ತಗೋ, ಇದಕ್ಕೆ ಪಾವಿತ್ರ್ಯವನ್ನು ಕೊಟ್ಬಿಡ್ತೀನಿ. ಯಜ್ಞಾಗಾದಿಗಳನ್ನು ಮಾಡೋದಕ್ಕೆ ಬೇಕಾದಂಥ ಪಾವಿತ್ರ್ಯ ಇದಕ್ಕೆ ಬರಲಿ ಅಂತ. ಇದು ಒಂದು ಕಥೆ. ಇದನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ. ಇದು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಆ ಜಾಗ ಇದೆಯಲ್ಲ, ದೇವಸ್ಥಾನ ಬರಬೇಕಾದಂಥ ಜಾಗ. ಈಗೇನೋ ನಾವು ಇದ್ದೀವಿ, ದೇವಸ್ಥಾನ ಕಟ್ಟಬೇಕು ಅಂತ ಮನಸ್ಸು ಮಾಡಿದ್ದೀವಿ, ಹಣ ಇದೆ, ಎಲ್ಲ ಅನುಕೂಲಗಳು ಇದೆ. ಆದರೆ ಈ ಜಮೀನಿದೆಯಲ್ಲ, ಅದು ಲಕ್ಷಾಂತರ ವರ್ಷಗಳಿಂದ ಇರತಕ್ಕಂಥದ್ದು. ಆ ಜಮೀನಲ್ಲಿ ಹಿಂದೆ ಯಾರ್ಯಾರು ಏನೇನು ಪಾಪಕರ್ಮಗಳನ್ನು ಮಾಡಿದ್ರು ಗೊತ್ತಿಲ್ಲ. ಇಲ್ಲಿ ಊಟಿ ಆಶ್ರಮ ಬರೋದಕ್ಕೆ ಮುಂಚೆ 3-4 ಜಾಗ ಆಫರ್ ಮಾಡಿದರು ಜನ. ಆಗ ಅದನ್ನು ನಿಶ್ಚಯ ಮಾಡಲಿಕ್ಕೆ ಮಹಾಪುಷ್ಮರಾಜ್ ಬಂದರು, ಶಿವಾನಂದರು. ಅವರು 3-4 ದಿವಸ ಇದ್ದಾಗ ಎಲ್ಲ ಜಾಗವನ್ನು ನೋಡ್ಕೊಂಡು ಬಂದ ಮೇಲೆ ಈ ಜಾಗವನ್ನು ತಗೊಳ್ಳಿ ಅಂತ ಹೇಳಿದರು. ಯಾತಕ್ಕೆ ಅಂದರೆ ಇಲ್ಲಿ 100 ವರ್ಷಗಳ ಹಿಂದೆ ಋಷಿಗಳು ತಪಸ್ಸು ಮಾಡಿದ್ದಾರೆ, ಅವ್ರ ವಿಷನ್ ಆಗಿತ್ತು. ಹಾಗೆ ಆ ಜಮೀನಲ್ಲಿ ತಪಸ್ಸು ಮಾಡಿರಬಹುದು, ಪಾಪಕರ್ಮಗಳು ನಡೆದಿರಬಹುದು. ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ನಮ್ಮಲ್ಲಿ ಹೇಳಿರ್ತಕ್ಕಂಥ ಒಂದು ಉಪಾಯ ಏನು ಅಂತಂದರೆ, ಉಳಬೇಕಂತೆ. ಎತ್ತುಗಳನ್ನು ತಗೊಂಡು ಉಳಬೇಕು. ಆಮೇಲೆ ಅದರಲ್ಲಿ ಸಣ್ಣ ಸಣ್ಣ ಬೀಜಗಳನ್ನು ಹಾಕಬೇಕು. ಆನಂತರ ಸಸ್ಯ ಬೆಳಿಬೇಕು, ಅದರಿಂದ ಹುಲ್ಲಿನ ತರಹ. ಸುಮಾರು ಒಂದು ಬಹಳ ಬೇಗ ಬರ್ತಕ್ಕಂಥದ್ದು, 1 ತಿಂಗಳು 1.5 ತಿಂಗಳಲ್ಲಿ ಬರಬೇಕು. ಆ ರೀತಿ ಬೆಳೆ ಬಂದ ಮೇಲೆ ಹಸುಗಳು ಬಂದದನ್ನು ಮೇಯಬೇಕು. ಒಂದು ಉಳೋದು. ಉತ್ತಾಗೇನಾಗುತ್ತೆ, ಅಲ್ಲಿ ಮೂಳೆ ಗೀಡೆ ಅಂಥದ್ದನ್ನೆಲ್ಲ ಸಾಮಾನುಗಳು ಸಿಕ್ಕದೆ ತೆಗೆದು ಬಿಸಾಡೋದು, ಶುದ್ಧವಾಗುತ್ತೆ. ಆಮೇಲೆ ಅದರಲ್ಲಿ ಬೆಳೆ ಬೆಳೆಸ್ತಕ್ಕಂಥದ್ದು 2ನೇದು ಪವಿತ್ರ ಮಾಡಲಿಕ್ಕೆ, 3ನೇದು ಹಸುಗಳು ಬಂದು ತಿನ್ನೋದು. ಈ ರೀತಿ ಮಾಡೋದರಿಂದ ಆ ಒಂದು ಭೂಮಿ ಯಜ್ಞಕ್ಕೆ ಬೇಕಾದಂಥ ಯೋಗ್ಯತೆಯನ್ನು ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕುರು ಮಹಾರಾಜ ಅದನ್ನು ಉಳ್ತಾ ಇದ್ದ. ಅನಂತರ ಅವನ ಹೆಸರೇ ಅದಕ್ಕೆ ಬಂತು ಕುರುಕ್ಷೇತ್ರ ಅಂತ. ಅಲ್ಲಿ ಒಂದು ಸರೋವರ ಇದೆ. ಇದು ಯಾವ ಸರೋವರ? ಒಂದು ಕಥೆಯ ಪ್ರಕಾರ ಪರಶುರಾಮ, ಇವತ್ತು ಅವನ ಜಯಂತಿ, ಪರಶುರಾಮ 21 ಬಾರಿ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ, ದುಷ್ಟರನ್ನು. ಆ ಸಂಹಾರ ಮಾಡಿದಂತಹ ಕ್ಷತ್ರಿಯ ರಕ್ತಗಳನ್ನು ತುಂಬಿಸಿ 5 ಸರೋವರ ಮಾಡಿದಂತೆ ಪಕ್ಕದಲ್ಲೇ.
ಸ್ಯಮಂತ ಪಂಚಕ ಅಂತ ಹೇಳ್ತಾರೆ ಅದಕ್ಕೆ. ಅನಂತರ ತಾನು ಮಾಡಿದ ಪಾಪವನ್ನು ಹೋಗಲಾಡಿಸ್ಕೋಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತಾನೆ, ತಪಸ್ಸು ಮಾಡ್ತಾನೆ. ಪರಮಾತ್ಮ ಪ್ರತ್ಯಕ್ಷನಾಗಿ 5 ಸರೋವರಗಳನ್ನು ಒಂದಾಗಿ ಮಾಡ್ತಾನೆ. ರಕ್ತದ ಬದಲು ಪರಿಶುದ್ಧವಾದ ನೀರಾಗುತ್ತೆ. ಆ ಸರೋವರ ಇವತ್ತಿಗೂ ಇದೆ. ಅದರ ಹಿಂದೆ ಇರ್ತಕ್ಕಂಥ ಕಥೆ ಇದು. ಅಂತಹ ಸರೋವರ ಪವಿತ್ರವಾಗಿರ್ತಕ್ಕಂಥ ಸರೋವರ, ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಲ್ಲಿದೆ. ಅದಕ್ಕೋಸ್ಕರ ಈ ಪಾಂಡವ ಕೌರವರು ಅದನ್ನು ಯುದ್ಧಕ್ಕಾಗಿ ಆರಿಸ್ಕೊಂಡ್ರು ಅಂತ ಹೇಳ್ತಾರೆ. ಇದು ಕುರುಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥ ಆಗಿರೋದ್ರಿಂದ ಇಲ್ಲಿ ಯುದ್ಧವನ್ನು ಮಾಡಿದರೆ ಅದು ಧರ್ಮಯುದ್ಧ ಆಗುತ್ತೆ. ಆದರೆ ನಿಜವಾಗಿ ಯಾವ ಕಡೆ ಧರ್ಮ ಇದೆಯೋ ಅವರು ಮಾಡಿದಂಥ ಯುದ್ಧ ಧರ್ಮಯುದ್ಧವೇ ಹೊರತು ಕ್ಷೇತ್ರದಿಂದ ಅವರು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಇಟ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನಾವು ಈ ಭಗವದ್ಗೀತೆಯ ಶ್ಲೋಕಗಳನ್ನು ಒಂದೊಂದನ್ನಾಗಿ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊಟ್ಟ ಮೊದಲನೇ ಅಧ್ಯಾಯ. ಇಲ್ಲಿ ಏನಾಗಿದೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದರೆ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಪ್ರಶ್ನೆ ಕೇಳೋಕ್ಕೆ 10 ದಿನ ಮುಂಚೆನೇ ಯುದ್ಧ ಪ್ರಾರಂಭ ಆಗಿದೆ, ನಡೀತಾ ಇದೆ. ಈಗ ವ್ಯಾಸ ಮಹರ್ಷಿಗಳು ಬಂದಿದ್ದಾರೆ. ಧೃತರಾಷ್ಟ್ರನ ಕೇಳ್ತಾರೆ, ಏನಪ್ಪ ನಿನಗೆ ನಾನು ವಿಶೇಷವಾಗಿರ್ತಕ್ಕಂಥ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಬೇಕಾ? ನೀನು ಕೂತ ಜಾಗದಿಂದಲೇ TV ಐಸ್ ಯುದ್ಧವನ್ನು ನೋಡಬಹುದು ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಬೇಡ, ನನಗೆ ಅದನ್ನು ನೋಡೋಕ್ಕೆ ಇಷ್ಟ ಇಲ್ಲ. ಅವನಿಗೆ ಗೊತ್ತಿತ್ತು ತನ್ನ ಮಕ್ಕಳು ಸಾಯ್ತಾರೆ ಅಂತ. ಈ ಸಂಜಯನಿಗೆ ಕೊಡಿ. ಸಂಜಯ ಒಂದು ರೀತಿಯಲ್ಲಿ ಮಂತ್ರಿ, ಇನ್ನೊಂದು ರೀತಿಯಲ್ಲಿ ಅವನ ರಥವನ್ನು ಓಡಿಸ್ತಾ ಇದ್ದವನು ಸಾರಥಿ. ಅವನು ಬಹಳ ಸಾತ್ವಿಕ ಸಾಧು ಮನುಷ್ಯ. ಅವನಿಗೆ ಈ ಒಂದು ಶಕ್ತಿಯನ್ನು ಕೊಡ್ತಾರೆ. ಇವನೇನು ಮಾಡಿದ್ದಾನೆ, ಯುದ್ಧ ಭೂಮಿಯಲ್ಲಿ ಹೋಗಿ ಓಡಾಡ್ತಾ ಇದ್ದಾನೆ. ಮೊದಲನೇ 10 ದಿವಸ ಏನಾಗಿದೆ ಎಲ್ಲ ನೋಡ್ತಾ ಇದ್ದಾನೆ. 10ನೇ ದಿವಸ ಏನಾಗಿದೆ, ಭೀಷ್ಮ ಪಿತಾಮಹರು ಬಿದ್ದೋಗ್ತಾರೆ. ಶಿಖಂಡಿಯನ್ನು ಮುಂದೆ ಇಟ್ಕೊಂಡು ಅರ್ಜುನ ಹಿಂದಿನಿಂದ ಬಾಣಗಳನ್ನು ಹೊಡೆದು ಭೀಷ್ಮಾಚಾರ್ಯರ ಬಿಲ್ಲು ಮೊದಲಾದವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ರಥದಿಂದ ಬೀಳಿಸ್ತಾನೆ. ಅವ್ರಿಗೆ ಅರ್ಥವಾಗುತ್ತೆ, ಅರ್ಜುನ ಈ ರೀತಿ ಮಾಡಿದರೂ ಕೂಡ ಕಣ್ಣೆದುರಿಗಿರ್ತಕ್ಕಂಥ ಅವನು ಶಿಖಂಡಿ ಇದ್ದರೆ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿಂದ ಯುದ್ಧದಿಂದ ನಿವೃತ್ತರಾಗ್ತಾರೆ. ಯುದ್ಧ ಭೂಮಿಯಲ್ಲಿ ಶರಶಯ ಮಡಗ್ತಾರೆ. ಈ ಸುದ್ದಿಯನ್ನು ತಿಳಿಸ್ಲಿಕ್ಕೋಸ್ಕರ ಸಂಜೆ ಓಡಿ ಬರ್ತಾನೆ. ಆಗ ಇವನಿಗೆ ಗಾಬರಿ ಆಗುತ್ತೆ ಧೃತರಾಷ್ಟ್ರನಿಗೆ. ಮುಗೀತು, ಇದುವರೆಗೂ ಅವನು ಭೀಷ್ಮಾಚಾರ್ಯನ ನಂಬಿಕೊಂಡಿದ್ದ, ಅವರು ಹೋದ್ಮೇಲೆ ಮುಗೀತು ಅಂತ. ಆದ್ದರಿಂದ ಭಾಳ ಗಾಬರಿಯಿಂದ ಈ ಪ್ರಶ್ನೆ ಕೇಳ್ತಾನೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅನ್ನೋ ಉತ್ಸಾಹದಿಂದ ನನ್ನವರು ಮತ್ತು ಪಾಂಡವರು ಸೇರಿದ್ರಲ್ಲ, ಅವರು ಏನು ಮಾಡಿದ್ರು ಅಂತ. ಇದು ಧೃತರಾಷ್ಟ್ರ ಅನ್ನೋ ಪದಕ್ಕೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ರಾಜ್ಯವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಾನೆ. ನ್ಯಾಯವಾಗಿ ಅವನು ಹುಟ್ಟು ಕುರುಡನಾದ್ದರಿಂದ ಅವನಿಗೆ ರಾಜ್ಯವನ್ನು ಆಳ್ತಕ್ಕಂಥ ನೀತಿವಂತ ಅಲ್ಲ. ಧರ್ಮದ ಪ್ರಕಾರ ರಾಜ್ಯವನ್ನು ಆಳ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪಾಂಡು ರಾಜನಾದ. ಪಾಂಡು ಸತ್ತ ಮೇಲೆ ಅವನ ಮರಣವಾದ ನಂತರ ಅವನ ಮಕ್ಕಳಿಗೆ ರಾಜ್ಯ ಹೋಗಬೇಕು. ಆದರೆ ಅವರು ಇನ್ನೂ ಚಿಕ್ಕ ಮಕ್ಕಳಾದ್ದರಿಂದ ತಾತ್ಕಾಲಿಕವಾಗಿ ಧೃತರಾಷ್ಟ್ರ ರಾಜ್ಯವನ್ನು ವಹಿಸ್ಕೋತಾನೆ. ಆದರೂ ಕೂಡ ಅದರ ಮೇಲಿನ ಆಸೆಯಿಂದ ಗಟ್ಟಿಯಾಗಿ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಂತೆ. ಆದರೆ ಧೃತರಾಷ್ಟ್ರ ಅಂತ ಬಂತು. ದುರ್ಯೋಧನ ಹುಟ್ಟಿದಾಗ ಬಹಳ ವಿಕಾರವಾಗಿ ಕಿರಿಸಿದ್ನಂತೆ.
ಮತ್ತು ಅವನು ಹುಟ್ಟಿದ ಕ್ಷಣ ಕೂಡ ತುಂಬ ಅಶುಭ. ಎಲ್ಲರನ್ನು ವಿಚಾರಿಸ್ತಾರೆ. ಅಸ್ಟ್ರಾಲಜರ್ಸ್, ಜ್ಯೋತಿಷಿಗಳು ಬಂದು ಹೇಳ್ತಾರೆ, ಇದು ಭಯಂಕರವಾದ ಶಿಶು, ಇದು ಇಡೀ ಕುಲಕ್ಷಯಕ್ಕೆ ಕಾರಣವಾಗುತ್ತೆ, ಆದ್ದರಿಂದ ಇದನ್ನು ನೀವು ಬಿಟ್ಬಿಡಬೇಕು ಅಂತ, ಕಾಡಿಗೆ ತೊಗೊಂಡೋಗಿ ಬಿಟ್ಬಿಡಬೇಕು ಅಂತ. ನೋಡಿ, ಆ ಮಾತನ್ನು ಕೇಳಿದಾಗ ಗಾಂಧಾರಿಗೆ ಒಪ್ಕೋತಾಳೆ, ಇವನು ಒಪ್ಕೊಳ್ಳಲ್ಲ. ಗಾಂಧಾರಿಗೆ ಅನ್ನಿಸ್ತು, ಅಂತ ಹಾಗಿದ್ರೆ ಹೋಗಿ, ನಮಗೆ ಕುಲ ಸಮಾಜ ಮುಖ್ಯವೇ ಹೊರತು ರಾಜ್ಯ ಮುಖ್ಯವಲ್ಲ, ನಮ್ಮ ಕೈಲಿರ್ತಕ್ಕಂಥ ಅಧಿಕಾರ ಮುಖ್ಯವಲ್ಲ. ಆದರೆ ಇವನು ಮಾತ್ರ ಮಾಡಲಿಲ್ಲ. ಆದ್ದರಿಂದ ರಾಮಾನುಜರು ಹೇಳ್ತಾರೆ, ಅವನು ಅಂಧ. ಎಂಥ ಅಂಧ ಅಂತಂದರೆ ಬುದ್ಧಿನಲ್ಲೂ ಕೂಡ ಅಂಧ ಅಂತ. ಸರ್ವಾತ್ಮನ ಅಂತಹ, ಎಲ್ಲ ರೀತಿಯಲ್ಲೂ ಕೂಡ ಅವನು ನಿಜವಾದಂಥ ಕುರುಡ ಅಂಥೇಳಿ. ಪ್ರಾರಂಭದಿಂದ ಕೊನೆಯವರೆಗೂ ಹೋಲ್ ಮಿಶ್ಚೀಫ್ ಅವನದೇನೆ. ಈಗ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಯಾಕೆ ಧರ್ಮಕ್ಷೇತ್ರ ಅನ್ನೋದನ್ನಾಗಲೇ ನೋಡಿದ್ದೇವೆ. ಈ ಯುದ್ಧವನ್ನು ಮಾಡಬೇಕು ಅಂತ ಉತ್ಸಾಹದಿಂದ ಇವರಿಬ್ಬರು ಸೇರಿದಾರಲ್ಲ, ಯಾರ್ಯಾರು? ಮಾಮಕಾಹ ನನ್ನವರು ಮತ್ತು ಪಾಂಡವರು. ಪಾಂಡವರು ನನ್ನವರಲ್ಲ, ಬೇರೆ ಫಾರಿನರ್ಸ್ ಅವರು. ಕೌರವರು ಮಾತ್ರ ನನ್ನವರು. ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಮಮತೆ ಇತ್ತು ಅವನಿಗೆ ಅಂತ. ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಏನು ಮಾಡಿದ್ರು? ಕೆಲವರೆಲ್ಲ ಕಾಮೆಂಟೇಟರ್ಸ್ ಹೇಳ್ತಾರೆ, ಯುದ್ಧ ಮಾಡಬೇಕು ಅಂತ ಅಲ್ಲಿ ಬಂದು ಸೇರಿದ ಮೇಲೆ ಇನ್ನೇನು ಮಾಡ್ತಾರೆ? ಯುದ್ಧ ತಾನೇ ಮಾಡೋದು. ಅಕ್ಬರ್ ಮಹಾಶಯ ಸಿಂಹಾಸನವನ್ನು ಪಡ್ಕೊಂಡ. ಅವನ ತಂದೆ ಹೋದ್ಮೇಲೆ, ಅವನು ಸಿಂಹಾಸನದ ಹತ್ತಿರ ಹೋದ್ಮೇಲೆ ಏನು ಮಾಡ್ದ? ಕೂತ್ಕೊಂಡ. ಈ ದೊಡ್ಡ ಸಮಸ್ಯೆಗೆ ಉತ್ತರನೇ ಇದು. ಅದಕ್ಕೋಸ್ಕರ ನಮಗನ್ನಿಸುತ್ತೆ ಈ ಪ್ರಶ್ನೆ ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಹಾಗಲ್ಲ. ಅವನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಕುರುಕ್ಷೇತ್ರ ನಿಜವಾಗಿಯೂ ಕೂಡ ಧರ್ಮಕ್ಷೇತ್ರವಾಗಿದ್ದ ಪಕ್ಷದಲ್ಲಿ ಅದರ ಒಂದು ಪರಿಣಾಮ ಯುಧಿಷ್ಠಿರನ ಮನಸ್ಸಿನ ಮೇಲೆ ಆಗಿದ್ದರೆ, ಎಷ್ಟಾದರೂ ಒಂದು ಧರ್ಮಿಷ್ಠ ಅವನು, ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಅವನಿಗೆ ವೈರಾಗ್ಯ ಬಂದು ರಾಜ್ಯವನ್ನು ನನ್ನ ಮಗನಿಗೆ ಬಿಟ್ಕೊಟ್ಬಿಟ್ಟು ಹೊರಟೋಗಿದ್ರೆ, ಈ ಒಂದು ಆಶೆ ಅವನ ಮನಸ್ಸಿನಲ್ಲಿ ಇತ್ತು ಅಂಥೇಳಿ ವಿಶೇಷವಾಗಿ ಮಧುಸೂದನ ಸರಸ್ವತಿಗಳು ವಿವರಿಸ್ತಾರೆ. ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತ ವ್ಯಾಖ್ಯಾನ. ಅದನ್ನು ಗಂಭೀರಾಂಜಿಯವರು ಅನುವಾದ ಮಾಡಿದ್ದಾರೆ ಇಂಗ್ಲೀಷ್ಗೆ. ಆದ್ದರಿಂದ ನನ್ನವರಾಗಿರ್ತಕ್ಕಂಥ ಪಾಂಡವರು ಮತ್ತು ಕೌರವರು ಮತ್ತು ಪಾಂಡವರು ಈ ಯುದ್ಧ ಭೂಮಿಯಲ್ಲಿ ಏನು ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಈ ಮಹಾಭಾರತದ ಈ ಭಗವದ್ಗೀತೆ ಬೆಳ್ಕೊಂಡು ಹೋಗುತ್ತೆ. ಈಗ ಮಾಡ್ತಾ ಇರ್ತಕ್ಕಂಥ ಯುದ್ಧ, ಅದನ್ನು ನಾವು ಧರ್ಮಯುದ್ಧ ಅಂತ ಕರಿಬೇಕು. ಯಾತಕ್ಕೋಸ್ಕರ ಅಂದರೆ ಧರ್ಮದ ರಕ್ಷಣೆಗಾಗಿ ಪಾಂಡವರು ಮಾಡ್ತಾ ಇರ್ತಕ್ಕಂಥ ಯುದ್ಧ. ಅದು ಧರ್ಮದ ರಕ್ಷಣೆಗೋಸ್ಕರ ಮಾಡ್ತಾ ಇರೋದರಿಂದ ಇವರ ದೃಷ್ಟಿಕೋನದಿಂದ ಅದು ಧರ್ಮ ಯುದ್ಧವಾಗುತ್ತೆ. ಆದರೆ ಕೌರವರ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಅಧರ್ಮ ಯುದ್ಧನೇ ಅದು. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಯಾವ ಸಂದರ್ಭದಲ್ಲೂ ಅವರು ಸಂಧಿಗಾಗಿ ಒಪ್ಕೊಳ್ಳಿಲ್ಲ. ಸೂಜಿ ಮುನಿಯಷ್ಟು ನೆಲವನ್ನು ಕೂಡ ಕೊಡೋಲ್ಲ ಅನ್ನೋದು ಅಷ್ಟು ದೂರ ಹೋಗಿದ್ದಾನೆ. ಆ ರೀತಿ ಭೂಮಿಯ ಮೇಲೆ ಆಸೆ ಇದ್ದದರಿಂದ ಅವನು ನಿಜವಾಗಿಯೂ ಕೂಡ ದುಷ್ಟ. ಅವನನ್ನು ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಯುದ್ಧವನ್ನೇ ಮಾಡಿಸ್ದ. ದ್ರೌಪದಿ ಕೇಳ್ತಾಳೆ, ಕೃಷ್ಣ ಪರಮಾತ್ಮ ಸಂಧಿಗೆ ಹೋಗಬೇಕು. ಸಂಧಿಗೆ ಹೋಗೋದಕ್ಕೆ ಮುಂಚೆ ಪಂಚಪಾಂಡವರನ್ನ ಒಬ್ಬೊಬ್ಬರನ್ನ ಕೇಳ್ತಾನೆ. ಧೃತರಾಷ್ಟ್ರ ಮೊದಲು, ಧರ್ಮರಾಯ, ಯುಧಿಷ್ಠಿರ. ಅವನು ಹೇಳ್ತಾನೆ, ಈಗಲೂ ಕೂಡ ನನಗೆ ಯುದ್ಧ ಬೇಡ, ಸಾಧ್ಯವಾದರೆ ಸಂಧಿ ಮಾಡಿಸು. ಆಶ್ಚರ್ಯ ಅಂದರೆ ಭೀಮನು ಅದನ್ನೇ ಹೇಳ್ತಾನೆ, ಅಯ್ಯೋ ಯಾರಿಗೆ ಬೇಕಪ್ಪ ಈ ಯುದ್ಧ, ಸಂಧಿ ಆದರೆ ಆಗಲಿ ಅಂತ. ಯಾವಾಗ ಭೀಮ ಆ ರೀತಿ ಹೇಳಿದ್ನೋ ದ್ರೌಪದಿ ಚೆನ್ನಾಗಿ ರೇಗಾಡ್ತಾಳೆ, ಏನಾಯ್ತು ನಿನಗೆ ಅಂತ. ಇಲ್ಲ ನನಗೆ ಯುದ್ಧ ಬೇಕು ಅಂತ ಆಮೇಲೆ ಹೇಳ್ತಾನೆ ನಾನು. ದ್ರೌಪದಿ ಕೊನೆಯದು ಮಾತು ಕೊಡ್ತಾನೆ, ನೀನು ಹೆದರ್ಕೋಬೇಡ, ಖಂಡಿತವಾಗಿ ಯುದ್ಧ ಹಾಗೇ ಆಗುತ್ತೆ, ನಾನು ಯುದ್ಧವನ್ನು ಮಾಡೋ ಹಾಗೆ ಮಾಡ್ತೇನೆ, ಕೌರವರು ನಾಶವಾಗ್ತಾರೆ. ಕೃಷ್ಣ ಪರಮಾತ್ಮ ಮಾತು ಕೊಡ್ತಾನೆ.
ಒಟ್ಟಿನಲ್ಲಿ ಈ ರೀತಿ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ಒಂದೊಂದಾಗಿ ಶ್ಲೋಕಗಳು ಬರುತ್ತೆ. ಕೊನೆಗೆ ಅರ್ಜುನನ ವಿಷಯಕ್ಕೆ ಬಂದಾಗ ನಿಜವಾದಂಥ ಗೀತೆ ಪ್ರಾರಂಭವಾಗುತ್ತೆ. ಅದಕ್ಕೆ ಮುಂಚೆ ಸಂಜೆ ಅದಕ್ಕೆ ಉತ್ತರ ಕೊಡ್ತಾನೆ. ದೃಷ್ಟ್ವಾತು ಪಾಂಡವ ಅನೇಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಕಾಮೆಂಟೇಟರ್ಸು, ವ್ಯಾಖ್ಯಾನಕಾರರೆಲ್ಲ ಹೇಳ್ತಾರೆ, 18 ಅಕ್ಷೌಹಿಣಿ 11 ಅಕ್ಷೌಹಿಣಿ ಕೌರವರ ಕಡೆ, 7 ಅಕ್ಷೌಹಿಣಿ ಪಾಂಡವರ ಕಡೆ. ಅಂದರೆ ಪಾಂಡವರ ಸೈನ್ಯ ತುಂಬ ಕಡಿಮೆ. ಹಾಗಿದ್ದರೂ ಕೂಡ ದುರ್ಯೋಧನನಿಗೆ ಮನಸ್ಸಿನಲ್ಲಿ ತುಂಬ ಹೆದರಿಕೆ ಇತ್ತು. ಆದರೆ ಅವನು ಈ ರೀತಿ ಮಾತನಾಡ್ದ ಅಂತ ಅದನ್ನು ವಿವರಿಸ್ಲಿಕ್ಕೆ ಹೋಗ್ತಾನೆ. ಒಟ್ಟಿನಲ್ಲಿ ಇಷ್ಟನ್ನು ಹೇಳಬಹುದು, ದುರ್ಯೋಧನನ ಮಾತಿನಲ್ಲಿ ಒಂದು ಕಡೆ ಹೆದರಿಕೆ ಇತ್ತು, ಸಂಶಯ ಇತ್ತು. ಇನ್ನೊಂದು ಕಡೆ ಭೀಷ್ಮನ ಮೇಲೆ ಆತನಿಗೆ ನಂಬಿಕೆ ಇರಲಿಲ್ಲ. ದ್ರೋಣನ ಹತ್ತಿರ ಬಂದು ಅವನ ಮೂಲಕ ಮತ್ತಷ್ಟು ಈ ಪರಿಸ್ಥಿತಿ ಕೆಟ್ಟು ತನ್ನ ಕಡೆಯವರು ಗೆಲ್ಲೋ ಹಾಗೆ ಮಾಡಬೇಕು ಅಂಥೇಳಿ ಪ್ರಯತ್ನ ಪಡ್ತಾನೆ. ಅದನ್ನು ಮುಂದಿನ ವಾರದಿಂದ ವಿವೇಚನೆ ಮಾಡ್ಕೊಂಡು ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.